ದೇಶಕ್ಕೆ ಒಂದೇ ಒಂದೇ ಮಾತರ ಒಂದೇ ಮಾತ್ರ ಹೊಡಿ. ಎಚ್ಚರವಾಗು. ನೀನು ಹಿಂದುವೆ, ನೀನು ಮುಸಲ್ಮಾನನೇ, ನೀನು ಸಿಖ್ಖನೇ, ಜೈನನೇ, ಏನಾದರೂ ಆಗಿರು, ಮೊದಲು ನೀನು ಭಾರತೀಯನು. ಜಾತಿಯ ಜನ್ಮಸಿದ್ಧ ಹಕ್ಕು ಬ್ರಿಟಿಷರ ದಬ್ಬಾಳಿಕೆಯನ್ನು ಬಡಿದೊಡಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿಯಾಡಲು ನಮ್ಮೊಡನೆ ಒಂದಾಗು. ಹೇಳು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು.
ಇವ್ರೇ ಹಲೋ ಇಲ್ಲೇ 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 ಬಂದೆ ನಾ ಬರ್ತೀನಿ ಏರ ಪೇಟ ತಗಲಕ ತೋಜಿಲತ್ತ ಚಲ್ಲನ ಪಾಡ್ನ ತೋಜಿನ ಅಂಚನ ತೋಜುಂಡು ಪಂಚಕ್ಕೆ ದಾರಿಯ ಪಂಜ ಇದು ಗುತ್ತಿಗಾರ ಸ್ಥಳ ಮಾರ್ಯಾರೆ ಪಂಜವು ಅಲ್ಲಿ ಗುತ್ತಿಗಾರ ರಸ್ತೆನಾ ಐ ಥಿಂಕ್ ಐ ಲಾಸ್ಟ್ ಮೈ ವೇ ಎಂತ ಹೇಳಿದ್ರಿ ಅಲ್ಲ ದಾರಿ ತಪ್ಪಿತಾ ಅಂತ ನೀವು ಬರುವಾಗ ಮಾರ್ಗದ ಮಧ್ಯೆ ಒಂದು ಗೊಬ್ಬರನ ಗುಡಿ ಸಿಗಲಿಲ್ವಾ ಅಲ್ಲಿ ಎಡಕ್ಕೆ ತಿರುಗಿ ಸರ್ತ ಹೋಗಿದ್ರೆ ಇಷ್ಟೊತ್ತಿಗೆ ಪಂಜದಲ್ಲಿ ಇರ್ತಿದ್ದೀರಿ ಮತ್ತೀಗ ಅಣ್ಣರೇ ಸಾದಿ ಮೀನಿ ತತ್ತನ ಅಂದು ಎಂಕಲ್ ಅವೇ ಸಂಶಯ ಇವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾಮಿ ಸ್ವಾಮಿ ದೂರ ಹೊರಟ್ರಿ ಪಂಜಕ್ಕೆ ಪಂಜಕ್ಕೆ ನೀವೊಬ್ಬರೇನ ಹೌದು ಇಷ್ಟೊತ್ತಿಗೆ ಇಲ್ಲೆಲ್ಲ ಹುಲಿಕಾಟ ಉಂಟು ಮಾರ್ಯಾರೆ ಅಭ್ಯಾಸ ಇದ್ದವರೇ ಹೋಗುವುದು ಕಷ್ಟ. ಹೌದಾ ಇಲ್ಲಿ ಹತ್ತದಲ್ಲಿ ಎಲ್ಲಾದ್ರೂ ಪೇಟೆ ಈ ಕಾಡಲ್ಲಿ ಪೇಟೆಯಲ್ಲಿ ಸಿಗಬೇಕು. ಎರಡು ಮುಡಿ ಮಾಡಿ ನಮ್ಮ ಮನೆ ಸಿಗೋದೇ ಕಷ್ಟ. ಓ ಈ ರಾತ್ರಿ ಕಳಿಯೋಕೆ ಏನಾದ್ರು ವ್ಯವಸ್ಥೆ ಆಗಿದ್ರೆ ಚೆನ್ನಾಗಿ. ಅದು ಮೋಸವೇ. ಒಂದು ಜನ ಏರಂದು ಅವೇ ಏರಂಡು ನಿಮಗೆಲ್ಲಿ ಆಯ್ತು? ಬೊಂಬಾಯಿ. ಅವೇ ನೀವು ಯಾರು ಅಂತ. ನಾನು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿತ್ತು. ಈಗ ಪಂಜ ಅಂದ್ರಿ? ಸುಬ್ರಹ್ಮಣ್ಯಕ್ಕೆ ಹೋಗಿ ಪಂಜ ಅಂದೆ. ಓ ಪಂಜವೂ ಅಲ್ಲಿ, ಸುಬ್ರಹ್ಮಣ್ಯ ಈ ಕಡೆ. ನಿಜವಾಗಿ ನಿಮಗೆ ಎಲ್ಲಿ ಹೋಗ್ಬೇಕಿತ್ತು? ಇವತ್ತು ರಾತ್ರಿ ನಿಮ್ಮ ಮನೇಲಿ ಉಳಿಬೋದ? ನಾನು ನಮ್ಮ ಮನೇಲಿ ನೀವು ಎಂಟ ಹೊಟ್ಯ ಅವಂದು ಕೆಲಬೈಲು ಗೋಪಾಲ ಭಟ್ರ ಇಲ್ಲ ತೊಗೊಂಡಂಚ ಅವು ಬಾರಿ ಅಡ್ಡ. ಏನ್ ಹೇಳ್ತಿದ್ದಾರೆ? ಏನಿಲ್ಲ, ಇಲ್ಲಿ ಕೆಳಬೈಲಲ್ಲಿ ಭಟ್ರ ಮನೆ ಒಂದಿದೆ, ಬರೀ 2 ಮೈಲಿ ನಡೀರಿ ಹೋಗೋಣ. ಅಲ್ಲ ಪಾಪ ಅವ್ರಿಗೆ ಯಾಕೆ ತೊಂದ್ರೆ, ಎಷ್ಟು ಜನ ಇರ್ತಾರೆ ಅವ್ರ ಮನೆ? ಇಲ್ಲ ಸ್ವಾಮಿ, ಅಲ್ಲಿ ಭಟ್ರು ಅವರ ಹೆಂಡತಿ ಇಬ್ಬರೇ ಇರೋರು. ಯಾರು ಹೊಸೊಬ್ರು ಬಂದ್ರೆ ಅವರಿಗೆ ತುಂಬಾ ಸಂತೋಷ. ಅಟ್ಟ ಬಟ್ಯ ಬನ್ನಿ. ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ಕಂಡನಿ ಇಲ್ಲದ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ, ರಾವೋ ರಾವ್. ನನಗೆ ರಾತ್ರಿ ಊಟದ್ದೇನು ಚಿಂತೆ ಇಲ್ಲ, ಆದರೆ ಮಲಗಕ್ಕೊಂದು ಜಾಗ ಸಿಕ್ಕರೆ ಸಾಕು. ಬೆಳಗ್ಗೆ ಎದ್ದು ಮೋಟರ್ ಹಿಡಿದು ಹೊರಟುಬಿಡ್ತೀನಿ. ಉಪ ಮೋಟರ್ ಹಂಚಕೊಂಡ್ರು ಆತಂಡರೆ ಅಂದ್ಯ ಸ್ವಾಮಿ, ನಿಮಗೆ ತುಳು ಬರುವುದಿಲ್ವಾ? ಇಲ್ಲ, ಇಲ್ಲಿ ಮೋಟಾರ್ ಸಿಗಬೇಕಿದ್ರೆ 10 ಮೈಲಿ ನಡಿಬೇಕು. ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ. ಅಯ್ಯೋ ಮುಳ್ಳೊಂಜಿ ಕಂತಡಿ ಬೇಕಾ ಬಲ್ಲ? ಬತ್ತೆ ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ಕಂಡನಿ ಇಲ್ಲಗ ಬಲದೆ ಪೊನ್ನು ಬರಿಯರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ. ಬನ್ನಿ, ಮೆಲ್ಲ ಮೆಲ್ಲ ಬನ್ನಿ. ಮೆಲ್ಲಗೆ ಯಾರ್ತದೆ ಯಾರ್ದು? ನಲ್ಲ ಬಲೆ ನಿಧಾನ ಬಲೆ ನಲ್ಲ ಬಲೆ ಅಂಚ ಬಲೆ ಬಲೆ ಬಲೆ. ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು ಜಲ, ಕಂಡನಿ ಇಲ್ಲಗ ಬಲದೆ ಪೊಣ್ಣು ಬರಿಯರೇ ನೆಕೇನು ಜಲ, ಕಂಡನಿ ಇಲ್ಲಗ ಬರದೆ ಪೊಣ್ಣು ಬರಿಯರೇ ನೆಕೇನು ಜಲ. ಅಣ್ಣರೇ ಏನ್ ಬರ್ಪೆ ರಾವೋ ರಾವ್ ಕೋ ರಂಗು ರಾಯ ರೇ ನೆಕೇನು
ಸ್ವಾಮಿ ಆ ಕಡೆ ಅಲ್ಲ ಈ ಕಡೆ ಬನ್ನಿ, ಮಳೆ ಬರುವ ಅಂದಾಜುಂಟು, ಬೇಗ ಬನ್ನಿ ಬನ್ನಿ ಬನ್ನಿ. ಮೆಲ್ಲ ಮೆಲ್ಲ, ಜಾಗ್ರತೆ, ಜಾರ್ತದೆ, ಮೆಲ್ಲಗೆ ಬನ್ನಿ. ಹಾಗೆ ಹಾಗೆ ಮೆಲ್ಲಗೆ ಬನ್ನಿ. ಮಗ ಸ್ವಾಮಿ, ಭಟ್ರ ಮನೆ ಅದೋ ಅಲ್ಲಿ. ಮನೆ ಇಲ್ಲಿದೆ ಇಲ್ಲಿ. ಮಗ ಒಂಜಿ ಬಳ್ಳು ಎತ್ತವಲ್ಲ. ಏನು ಪುಟ್ಟ ಹೆಸರು? ಮಗ ಇನ್ನೊಂದು ಹಗ್ಗ ಕೊಡು. ಇವರೇ, ಓ ಕತ್ಲಾಯ್ತು, ಮಳೆ ಬೇರೆ ಬರ್ತಾ ಇದೆ. ಭಟ್ರ ಮನೆ ತನಕ ಯಾಕೆ ಹೋಗೋದು? ಇಲ್ಲೇ ಒಂದು ಚಾಪೆ ಕೊಟ್ಬಿಡಿ. ನಮ್ಮಂತವರ ಮನೆಯಲ್ಲಿ ನೀವು ಉಳಿಯುವುದಾ? ಭಟ್ರ ಮನೆ ಇದೆ ಅಲ್ಲ, ಬಂದೆ ಇರಿ. ಮಗ ಊಟ ಕಟ್ಟದಂಡ. ನಿಧಾನ ನಿಧಾನ ಬನ್ನಿ, ಜಾರ್ತದೆ, ಜಾಗ್ರತೆ. ಬನ್ನಿ ಬನ್ನಿ, ಜಾಗ್ರತೆ, ನಿಧಾನ. ಬನ್ನಿ. ದನಿ, ಓ ದನಿ. ಸ್ವಾಮಿ ಇಲ್ಲೇ ಇರಿ, ಬಂದೆ. ದನಿ, ಓ ದನಿ. ಯಾರು? ನಾನು ದನಿ. ದೇರಣ್ಣನ? ಹ್ಞೂ ಅಯ್ಯ. ಏನು ಈ ಹೊತ್ತಿನಲ್ಲಿ ಬಂದದ್ದು? ಏನಿಲ್ಲ ದನಿ, ಇವರು ಪರ ಊರಿನವರು, ದಾರಿ ತಪ್ಪಿ ಕಾಡಲ್ಲಿ ಸಿಕ್ಕಿದ್ರು, ಇಲ್ಲಿಗೆ ಕರ್ಕೊಂಡು ಬಂದೆ. ಒಳ್ಳೆಯದಾಯ್ತು. ನಮಸ್ಕಾರ. ಬನ್ನಿ, ನಡೀರಿ ನಡೀರಿ. ಕಾಲು ತೊಳೆಯಿರಿ. ಆರು ನಮ್ಮ ಮಾಣಿಯ? ನಿನಗೆಲ್ಲೋ ಭ್ರಾಂತು. ಆಸರಿಗೆತ್ತ. ನಡೀರಿ ನಡೀರಿ. ದನಿ, ಇನ್ನು ನೀವುಂಟು ಇವರುಂಟು, ನಾನೀಗ ನೋಡಿ ಎಲ್ಲಡಿಕುಂಟು. ಸ್ನಾನಕ್ಕೆ ಬಿಸಿ ನೀರು ಉಂಟು, ಮೀತೀರಾ? ಇಲ್ಲ ಬೇಡ. ಅಂದ್ರೆ ಆಯಾಸ ಪರಿಹಾರ ಅಲ್ಲ, ನನಗೊಂದು ಚಾಪೆ ಕೂಗ್ಬಿಟ್ರೆ ನಾನು ಇಲ್ಲಿ ಮಲಗ್ತೀನಿ, ಇನ್ನೇನು ಬೇಡ. ಇದು ಒಳ್ಳೆ ಕಥೆ ಆಯ್ತಲ್ಲ. ಪರವೂರಿನಿಂದ ಬಂದು ನೀವು ಊಟ ಮಾಡದೆ ಮಲಗಿದ್ರೆ ನಮಗೆ ನಿದ್ದೆ ಬರ್ತದ? ಅದಕ್ಕೆ ನಮ್ಮ ಮನೆಗೆ ಬರಬೇಕಾ? ಅದು ಮಾತ್ರ. ನಿಮ್ಮ ಹೆಸರೇನಂದ್ರೆ? ಶಿವರಾಮು. ಶಿವರಾಮು. ಶಿವರಾಮ್ ಅವರೇ, ನನಗೆ ರಾತ್ರಿ ಹೊತ್ತು ಎಣ್ಣೆ ಸ್ನಾನ ಮಾಡುವುದೊಂದು ಚಟ. ಇವನಿಗೆ ಬೆಳ್ಳೆದಿಲ್ಲ ಇದ್ದ ಹಾಗೆ. ನಾನು ಬೇಗ ಹೋಗಿ ಮಿಂದು ಬರ್ತೇನೆ. ಆಯ್ತು, ಸುಧಾರಿಸ್ಕೊಳ್ಳಿ. ದನಿ, ಸಂತೆಯಲ್ಲಿ ಯಾರೋ ಎಂಥದೋ ಒಂದು ಪತ್ರ ಕೊಟ್ಟರು,
ಎಂಥದ್ದು ಹೊಸಿ ನೋಡಿ. ಏನೋ ಕಂದಾಯದ ನೋಟಿಸ್ ಇರಬೇಕು. ಇವ್ರಿಗೆ ಕೊಡು, ಓದಿ ಹೇಳ್ತಾರೆ. ತಗೊಳ್ಳಿ ಸಾ. ಇದು ಹೊಸಿ ನೋಡಿ ಸ್ವಾಮಿ. ಇದು ಎಂತ ನೋಟಿಸ ಕರ್ಮಕ್ಕೆ. ಇದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಗಾಂಧೀಜಿ ಕಡೆಯವರು ಹೊರಡಿಸಿದ ಫರ್ಮಾನು, ಕರಪತ್ರ ತಗೊಳ್ಳಿ. ಅವ್ರು ಯಾಕೆ ತೊಲಗಬೇಕು? ಯಾಕೆಂದ್ರೆ ಅವ್ರು ಹೊರಗ್ನವರು ಇಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಈಗ ನಿಮ್ಮ ತೋಟಕ್ಕೆ ಕಾಡೆಮ್ಮೆ ನುಗ್ತು ತಂದ್ಕೊಡಿ, ಏನು ಮಾಡ್ತೀರಾಗ? ನಾವು ಓಡಿಸ್ತೇವೆ. ಹಾಗೆ ಇದು. ಹಾಗಾದ್ರೆ ಅವ್ರ ಕೈಯಲ್ಲೇ ಕೊಡ್ಬೇಕಾಗಿತ್ತು, ನಮ್ಮ ಕೈಯಲ್ಲಿ ಯಾಕೆ ಕೊಟ್ರು? ಅಲ್ಲ, ನಿಮಗೆ ಗಾಂಧೀಜಿ, ಸ್ವಾತಂತ್ರ್ಯ ಸಂಗ್ರಾಮ, ಚಳುವಳಿ ಇದು ಯಾವುದ್ರ ಬಿಡಿ ಸ್ವಾಮಿ, ನಾವು ಹಳ್ಳಿ ಮಂದಿ. ಮನೆ, ಮಠ, ಹೊಲ, ಗದ್ದೆ, ತೋಟ ಇವಿಷ್ಟೇ ಗೊತ್ತು. ಬೇಗ ಬೇಗ, ಅವ್ರಿಗೆ ಹಸಿವಾಗಿರ್ಲಕ್ಕೋ. ಬೇಗ ಅಂದದ್ದು ಅವಳಿಗೆ. ನೀವು ಸಾವಕಾಶವಾಗಿ ಊಟ ಮಾಡಿ. ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿದೆ. ಆಲೂಗಡ್ಡೆ ಅಲ್ಲ, ಗೆಣಸು. ಓ, ಚೆನ್ನಾಗಿದೆ. ಶಂಕ್ರಿ, ಶಂಕ್ರಿ, ನಿನ್ನ ಧ್ಯಾನ ಎಲ್ಲಿ ಉಂಟು? ಬಡಿಸು. ಸಾಕಮ್ಮ, ಸಾಕು. ನಿನಗೆ ನಮ್ಮ ಮಾಣಿಯದೇ ಪ್ರಾಯ. ನೀನು ಒಂದಿದ್ದಕ್ಕೆ ಬೇಸರ ಮಾಡ್ಕೊಳ್ಳಿಲ್ಲ ತಾನೆ? ಸಾರು. ನಮ್ಮ ಶಂಭುಗೂ ಇವಂದೇ ಬಣ್ಣ ಕಾಣ್ದ. ಇವನ್ ಹಾಗೆ ಇದ್ದ ಅಲ್ದ? ಈಗೆಲ್ಲಿದ್ದಾನೋ ಏನೋ ನಮ್ಮ ಮಾಣಿ. ಇಲ್ಲಿ ನೋಡು, ಮೊನ್ನೆ ನಮ್ಮ ಲಕ್ಷ್ಮೀಧನವನ್ನು ಒಂದು ಹುಲಿ ಎಳ್ಕೊಂಡು ಹೋಯಿತು. ಹಾಗೆ ನಮ್ಮ ಮಾಣಿಯನ್ನು ಯಾವುದೋ ಹೆಣ್ಣು ಹುಲಿ ಎಳ್ಕೊಂಡು ಹೋಗಿರ್ಲಕ್ಕೋ. ಸುಮ್ಮನಿರಿ. ಸುಬ್ರಹ್ಮಣ್ಯನ ಕೃಪೆಯಿಂದ ಯಾವ ಹುಲಿಯೂ ಅವನನ್ನು ಹಿಡಿದಿರ್ಲಿಕ್ಕಿಲ್ಲ. ಅವ ಹಾಗೆಲ್ಲ ಹೆಣ್ಣುಗಳಿಂದೆ ಹೋಪೋನಲ್ಲ. ಅವ ಬರ್ತಾನೆ, ಬಂದೇ ಬರ್ತಾನೆ. ಊಟದ ಸಮಯದಲ್ಲಿ ಕಣ್ಣೀರಿ ಅಂತಕ್ಕೆ ಹಾಕ್ತೀಯ? ಅವ್ರು ಊಟ ಮಾಡಿದ್ರೆ ಹಿತ ಆಗಬಾರ್ದ? ತಾವನ್ಯಥಾ ಭಾವಿಸ್ಬೇಡಿ, ಮುಂದುವರಿಸಿ. ಎಲೆ ಅಡಿಕೆ ಅಭ್ಯಾಸ ಉಂಟೋ? ಇಲ್ಲ. ನಶ್ಯ, ತಂಬಾಕು? ಇಲ್ಲ, ಅದು ಅಭ್ಯಾಸವಿಲ್ಲ. ಇಲ್ಲಿ ಕಾಲ ಕಳೆಯೋದಕ್ಕೆ ನಾವು ಈ ರೀತಿ ಅಭ್ಯಾಸಗಳನ್ನೇ ಇಟ್ಕೊಂಡಿದ್ದೀವಿ. ಆಹಾ. ಈಗ ಅಯ್ಯೇ, ನಾಚಿಕೆ ಎಂತಕ್ಕೆ? ತಗೋ ಅಲ್ದ. ನೋಡ್ತಾ ಅವ್ರಿಲ್ದ್ರಿ ಏನಂತ? ನಾನು ನನ್ನ ಹೆಂಡತಿಗೆ ಕೊಡ್ತಿದ್ನಲ್ದ, ಬೇರೆ ಹುಡುಗಿ ಕೊಡ್ತಿದ್ನೆ ಅಲ್ವಾ ಶಿವರಾಮಯ್ಯ? ಹುಡುಗಿಯ? ಹೌದು, ನೀನು ಯಾವಾಗಲೂ ನಂಗೆ ಹುಡುಗಿಯೇ. ತಕ್ಕಲ್ಲ.
ಇವಿಗೆ ಎಲ್ಲ ತಡ ಬೊಂಬಾಯಿ. ಬೊಂಬಾಯ. ನಮ್ಮ ಪುಣ್ಯ ಡೈರೆಕ್ಟಪ್ಪ ಬೈಂಡ್ರು. ಪುಣ್ಯವಾ? ಮತ್ತೆ ಬೊಂಬಾಯಿಂದ ಕೆಳಬೈಲಿಗೆ ಬರೋರು ಅಂದರೆ. ಓ ಹಾಗೆ. ನಮ್ಮ ಮಾಣಿಯು ಬೊಂಬಾಯಲ್ಲೇ ಇದ್ದ ಅಂತ ಸುದ್ದಿ. ಅಯ್ಯೋ ಎಂತಾತು? ಬೇಕು. ಓಹೋ, ಹಾಲು ಮುಚ್ಚಿ ಮಡಗೋದೆ ಮರ್ತಿದ್ದೆ. ನಮಗೆ ಇದು ಎಲ್ಲ ಸುಖಗಳು ಉಂಟು. ಆದರೆ ನಮ್ಮ ಮಾಣಿ ದೂರ ಆಗಿ ನಾವು ನಿತ್ಯ ಕೊರಗು ಹಾಗೆ ಮಾಡಿಬಿಟ್ಟ. ಏನು ಮಾಡೋದು, ಅನುಭವಿಸ್ತಾ ಇದ್ದೀವಿ. ಶಂಕರಿಗಂತೂ ಯಾವಾಗಲೂ ಅವನದೇ ಯೋಚನೆ. ಶಿವರಾಮು, ಇಲ್ಲಿ ನೋಡಿ, ಇದು ನಿಮ್ಮ ಹಾಸಿಗೆ. ಕೊಡಿ. ಭಟ್ರೆ, ನಿಮ್ಮೂರಲ್ಲಿ ಎಷ್ಟು ಮನೆಗಳುಂಟು? ಊರು ಎಲ್ಲಿಂದ ಬಂತು? ಅಲ್ಲೊಂದು ಇಲ್ಲೊಂದು ತೋಟ ಗದ್ದೆ, ಅಲ್ಲಿ ಇಲ್ಲಿ ಒಂದು ಮನೆ ಕಟ್ಟಿಕೊಂಡು ಇರ್ತಾರೆ. ಓ, ಹಾಗಾಗಿ ಹುಲಿ ಕಾಟವಾ? ಇಲ್ಲೊಂದು ಪುಂಡ ಹುಲಿ ಉಪದ್ರ ಕೊಡ್ತಿದೆ. ಹುಲಿ ಮನೆ ಒಳಗೆ ಬರಲ್ಲ ಅಲ್ಲ? ಮನೆ ಒಳಗೆ ಯಾಕೆ ಬಂದಿತ್ತು? ಹಾಂ, ಹಿಂದೊಮ್ಮೆ ಈ ಕಂಬಕ್ಕೆ ಕರು ಕಟ್ಟಿದ್ದೆ. ರಾತ್ರಿ ಒಂದು ಹುಲಿ ಬಂತು ನೋಡಿ, ಪಂಜದಿಂದ ಹೊಡೆದು ಸಾಯಿಸಿಬಿಡ್ತು. ನೀವು ಮನೆಗೆ ಯಾಕೆ? ನಾನು ಅಲ್ಲಿ ಮಲಗ್ತೀನಿ. ಆಯ್ತು, ಕೊಡಿ. ಇರಲಿ, ಬನ್ನಿ. ಹಾಂ. ನಿದ್ದೆ ಬಂದಿತ್ತ ಮಗು? ಬೆಳಗಾತ ಚಳಿ ಆಗ್ಲಿಕ್ಕುಂಟು. ಈ ಕಂಬಳಿ ಇಲ್ಲೇ ಇರ್ಲಿ. ಮತ್ತೆಂತಾದ್ರೂ ಬೇಕಾ? ಏನು ಬೇಡ, ಏನು ಬೇಡ. ಮಲ್ಲಕ್ಕೋ. ನೀರಿಟ್ಟಿದ್ದೇನೆ, ದೀಪ ಆರಿಸ್ಲಾ? ಇರಲಿ, ಬೇಡ. ನಿಮ್ಮೂರಲ್ಲಿ ಶಾಲೆ, ಪೋಸ್ಟ್ ಆಫೀಸು? ಇಲ್ಲ. ಓ, ಯಾಕೆ? ಹಾಗಾದರೆ ಪೊಲೀಸ್ ಸ್ಟೇಷನು ಇಲ್ಲ ಅನ್ಸುತ್ತೆ. ಜನನೇ ಇಲ್ಲ ಅಂದಮೇಲೆ ಪೊಲೀಸರಂತ ಕರ್ಮಕ್ಕೆ. ಪೇಟೆಯಲ್ಲಿ ಜನರು ಜಾಸ್ತಿ, ಕಳ್ಳರು ಜಾಸ್ತಿ. ಈಗೀಗ ಪೊಲೀಸರು ಕಳ್ಳರನ್ನು ಬಿಟ್ಟು ಗಾಂಧಿ ಚಳವಳಿ ಮಾಡುವವರ ಬೆನ್ನ ಹಿಂದೆ ಬಿದ್ದಿದ್ದಾರಂತೆ. ಈ ಹಾಳು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ತೊಲಗೋವರೆಗೆ ಈ ತಾಪತ್ರಯ ಇದ್ದಿದ್ದೇ. ಹೌದಾ? ಹಾಂ ಭಟ್ರೆ. ದೀಪ ಆರಿಸ್ಲಾ? ಆರಿಸ್ಬಿಡಿ.
ಓ ಎದ್ದೀರಾ? ಹೊಸ ಜಾಗ, ಚೆನ್ನಾಗಿ ನಿದ್ದೆ ಬೀಳಲಿಲ್ಲ ಅಂತ ಕಾಣ್ತದೆ. ಓ, ಅಷ್ಟು ಗಡದ್ದಾಗಿ ನಿದ್ದೆ ಬಂದಿದ್ರಿಂದಲೇ ಇಷ್ಟು ತಡವಾಗಿದ್ದದ್ದು. ರಾತ್ರಿ ಕನಸಿನಲ್ಲಿ ಏನೇನೋ ಬಡಬಡಾಯಿಸ್ತಿದ್ರಲ್ಲ? ಹೌದಾ? ಏನು ಹೇಳಿದೆ? ನಿಮ್ಮ ಭಾಷೆ ನನಗೆಲ್ಲಿ ಅರ್ಥ ಆಗಬೇಕು. ಇದಾ ಕಾಪಿಗೆ ಬಪ್ಪಲಕ್ಕೋ, ಬನ್ನಿ. ನೀವು ಮುಖದೊಳಗೆ ಬನ್ನಿ, ಕಾಪಿ ಕುಡಿಯುವ. ಮಗು ಬಾ. ಬಂದೆ. ಕಾಪಿ ನಿಮಗೆ. ಇದೇನು ಕುಡಿಯೋಕ್ಕೋ ಸ್ನಾನಕ್ಕೋ? ಸ್ನಾನಕ್ಕೆ ನೀರುಂಟು. ನಾವು ಹಳ್ಳಿ ಜನ, ಹೊಟ್ಟೆ ತುಂಬ ಊಟ ಮಾಡದಿದ್ದರೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದ? ನಿಜ. ಒಂದ್ಸಲ ತೋಟ ಸುತ್ತ ಬಂದ್ರೆ ಕಲ್ಲು ಕೂಡ ಜೀರ್ಣ ಆಗ್ತದೆ. ನನಗೆ ಸುತ್ತಾಡೋಷ್ಟೆಲ್ಲ ಸಮಯ ಇಲ್ಲ. ತಿಂಡಿ ತಿಂದು ಹೊರಟೆ ನಾನು. ಜೊತೆಲಿ ಯಾರನ್ನಾರು ಕಳಿಸ್ಕೊಟ್ಬಿಡಿ. ಇದೇನು ರೈಲ್ ಆಫೀಸ? ಮುಖ ತೋರಿಸಿ ಮಾಯ ಆಗಲಿಕ್ಕೆ ಒಂದೆರಡು ದಿನ ಇರಿ. ಇಲ್ಲ, ನಂಗೆ ತುಂಬ ಕೆಲಸ ಇದೆ, ನಾನು ಹೋಗಲೇಬೇಕು. ಹೆತ್ತ ಮಗನೇ ದೂರ ಆಗಿದ್ದಾನೆ. ನೀನಾದರೂ ಒಂದೆರಡು ದಿನ ಇದ್ದು ಹೋಗು, ಮನಸ್ಸಿಗೆ ಸಂತೋಷವಾಗ್ತದೆ. ದನಿ, ಓ ದನಿ. ಮತ್ತೆ ಆವು ಸುಮಾರು ಎಷ್ಟು ದೂರ ನಡಿಬೇಕಾಗ್ತಿತ್ತು ಮೋಟ್ರಿಗೆ? ಒಂದು ರಹದಾರಿ ಹೋದ್ರೆ ರಸ್ತೆ ಸಿಕ್ಕಿ ಬಿಡ್ತದೆ. ದೇರಣ್ಣ, ವಾ, ಇವ್ರನ್ನ ರಸ್ತೆವರೆಗೆ ಮುಟ್ಟಿಸಿ ಬರ್ತೀಯಾ? ನಮಸ್ಕಾರ ದೇರಣ್ಣವ್ರಿಗೆ. ಸ್ವಾಮಿ, ಸವಾರಿ ಹೊರಟೆ ಬಿಟ್ಟಿದ. ಅಯ್ಯಯ್ಯೋ, ಇವತ್ತು ಊರಿಂದ ಯಾರು ಹೊರಗೆ ಹೋಗುವಾಗಿಲ್ಲ. ಯಾಕೆ? ಇವತ್ತು ಕೋಲಲ್ವಾ? ಅದಕ್ಕೆ ಇವತ್ತು ಯಾರು ಊರಿಂದ ಹೊರಗೆ ಹೋದ್ರೆ ಊರಿಗೆ ಒಳ್ಳೇದಾಗೋದಿಲ್ಲ. ಅಯ್ಯ, ನೀವು ಹೇಳಲಿಲ್ವಾ? ಏನೋ ತೂರ್ತೆ ಇರ್ತದೆ. ನೀವು ಕೋಲ ನೋಡಿದ್ದುಂಟಾ? ಚಂದ ಇರ್ತದೆ, ಇದ್ದು ನೋಡಿ ಹೋಗಿ. ಇಲ್ಲ, ನಾನು ಹೊರಟ್ಬಿಡ್ತೀನಿ, ಬರ್ತೀನಿ. ನಮಸ್ಕಾರ. ಇದ್ದು ಬಿಡಿ ಸ್ವಾಮಿ, ನೀವು ಇದ್ದರೆ ನಮ್ಮ ಉಮೇರು ಸ್ವಲ್ಪ ಜಾಸ್ತಿ ಆಗ್ತದೆ. ಏನೋ ಅಷ್ಟೊಂದು ಕೇಳ್ತಾ ಇದ್ದಾನೆ, ಇದ್ದು ಬಿಡಿ. ಹೌದು ಮಗು, ಇದ್ದು ಹೋಗು. ಸರಿ. ನೀವು ಕೋಲ ಕಟ್ಟೋದು ಯಾಕೆ? ಹುಲಿ ಉಪದ್ರ ಅಂದನಲ್ಲ, ಅದರ ನಿವಾರಣೆಗೆ. ಜನ ಸೇರ್ತಾರ? ಓ, ತುಂಬ ಜನ ಸೇರ್ತಾರೆ. ಈಗ ಹೊರಗೆ ಅಡ್ಡಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಲ್ವಾ? ಇದು ಕುಮಾರ ಪರ್ವತ. ಅಲ್ಲಿ ಕಾಣುವುದು ಸಿದ್ಧ ಪರ್ವತ. ಅದರ ಹಿಂಭಾಗ ಇದೆಯಲ್ಲ, ಅದು ಶೇಷ ಪರ್ವತ. ಭಟ್ರೇ, ನೀವೆಂಥ ರಮಣೀಯ ಪರಿಸರದಲ್ಲಿ ಬದುಕ್ತಾ ಇದ್ದೀರಿ.
ನಿಮ್ಮೂರೇ ಒಂದು ಕೈಲಾಸ. ಪ್ರತಿದಿನ ಈ ಕೈಲಾಸವನ್ನು ನೋಡ್ತಾ ಇರುವ ನಮಗೆ ಇವಿಷ್ಟು ಬೆಟ್ಟ ಗುಡ್ಡಗಳಷ್ಟೇ. ನಿಜ ನಿಜ. ನಿಮ್ಮಂಥವ್ರು ಬಂದು ಇದರ ಚಂದ ಎಷ್ಟು ಅಂತ ಹೊಗಳ್ತೀರಲ್ಲ, ಆಗಷ್ಟೇ ನಮಗೆ ಗೊತ್ತಾಗೋದು ಹೌದಾ ಅಂತ. ಅದು ಸರಿ. ಅಬ್ಬಾ, ಸ್ವರ್ಗ ಅಂದ್ರೆ ಇದೇ ಇರಬೇಕು. ಈ ಕುಮಾರ ಪರ್ವತದ ಎತ್ತರ ಒಂದು 5,000 ಅಡಿ ಇಲ್ವೇ? ನಾವು ನೀವು 5 ಚಿಲ್ಲರೆ ಅಡಿ ಅಲ್ವಾ, ಹಾ, ಅಂದಮೇಲೆ ಅದು 5,000 ಅಡಿ ಇದ್ದೀತು. ಹಾಗೆ ಮನುಷ್ಯನಿಗೆ ಇದ್ರ ಮುಂದೆ ಒಂದು ಇರುವೆ ಸ್ಥಾನವೂ ಇಲ್ಲ. ಇರುವೆ ಬಗ್ಗೆ ಅಷ್ಟು ತಾತ್ಸಾರದ ಮಾತು ಯಾಕೆ? ಅದು ತನ್ನ ದೇಹದ 10ರಷ್ಟು ಭಾರವನ್ನು ಹೊರುವುದಿಲ್ವಾ? ಹೌದಲ್ಲ? ಮುಂದೆ ಹೋಗೋಣ. ಈ ಕಡೆ ಬನ್ನಿ. ಸಗಣಿ. ಆನೆ ಲದ್ದಿ. ಹಾ, ರಾತ್ರಿ ಆನೆ ಬಂದಿರಬೇಕು. ಆನೆ? ಈ ಸ್ವರ್ಗದಲ್ಲಿ ಆನೆಗಳು ಉಂಟು. ತೋಟಕ್ಕೆ ಆನೆನೂ ಗೊತ್ವೇನು? ಬರದೇ ಇರ್ತವ. ಏನ್ ಮಾಡ್ತೀರಿ? ಅವನು ನಿಲ್ಲಿಸ್ಲಿಕ್ಕೆ ಆಗ್ತದ? ಗರ್ನಾಲ ಹಾರಿಸಿ ಹೆದರಿಸ್ತೇವೆ. ಹೀಗೆ ನೇರ ಹೋದರೆ ಕಾಟು ಮೂಲೆ. ಕಾಟು ಮೂಲೆ? ಕಾಡು ಸವರಿ ನಾನು ಮಾಡಿದ ತೋಟ. ಅಲ್ಲಿ ಯಾರು ನೋಡ್ಕೋತಾರೆ? ನಾರಾಯಣ. ನಾರಾಯಣ ಅಂದ್ರೆ ಅನಾಥ ಹುಡುಗ, ಕೆಲಸ ಕೇಳಿ ಬಂದ, ತೋಟದ ಕೆಲಸಕ್ಕೆ ಹಾಕಿದೆ. ಮನೆ ಮಾಡಿಕೊಟ್ಟೆ, ಮದುವೆಯೂ ಮಾಡಿಸಿದೆ. ಈಗ ನಮ್ಮವರೇ ಆಗಿಬಿಟ್ಟಿದ್ದಾರೆ. ಅಲ್ಲ, ನೀವು ಮೂಲತಃ ಇದೇ ಸ್ಥಳದವರೇನು? ನೀವು ಈಗ ಹೇಗೆ ದಾರಿ ತಪ್ಪಿ ಬಂದರು, ನಮ್ಮ ಅಜ್ಜನೋ ಪೆಜ್ಜನೋ ಹಾಗೆ ದಾರಿ ತಪ್ಪಿ ಬಂದಿರಬೇಕು. ಹುಷಾರು. ಭಟ್ರೆ, ಒಂದು ನರಪಿಳ್ಳಿಯೂ ಇಲ್ಲದ ಈ ಜಾಗದಲ್ಲಿ ನಿಮ್ಗೊಬ್ಬರಿಗೆ ಹೀಗೆ ಬದುಕೋಕೆ ಬೇಸರ ಆಗೋದಿಲ್ವೇ? ನೋಡಿ ಇವರೇ, ನಾವು ಸುಖವಾಗಿದ್ದೇವೆ ಅಂತ ಅಂದುಕೊಂಡ್ರೆ ಸುಖವಾಗಿರ್ತೇವೆ, ಸರಿ. ಇಲ್ಲ ಅಂದ್ರೆ ಇಲ್ಲ. ಇದು ನಾನು ಹುಟ್ಟಿದ ಜಾಗ, ಆದ್ದರಿಂದ ನನಗಿದೇ ಸ್ವರ್ಗ. ಓಹೋ. ಬನ್ನಿ. ಅಬ್ಬಾ, ಇದೇ ಕುಮಾರಧಾರ. ಓ, ಹಾ ಹಾ, ಅಮೋಘ. ಸ್ವಚ್ಛ ನೀರು. ಮೀತೀರಾ? ಅಲ್ಲ, ಬೆಳಗ್ಗೆ ಮಿನ್ನಲ್ಲ. ನಾನಂತೂ ಮಿಂದು ಬರ್ತೇನೆ. ನಿಮಗೆ ಮೀಯೋದು ಆಹ್ಲಾದದ ಸಂಗತಿ ಅಲ್ವೇ? ಇಂಥ ಸ್ವಚ್ಛ ನೀರು ಬೇರೆಲ್ಲಾದರೂ ಸಿಗುವುದುಂಟ? ಬಂದೆ. ನೀವು ನೋಡಿ, ನನಗೂ ನೀರುಗಿಳಿಯೋ ಆಸೆ ಆಗ್ತಿದೆ. ಬೇರೆಲ್ಲಾದರೂ ಸಿಗುವುದುಂಟ ಇಂಥ ನೀರಿನ ಹಿತ? ಕೆಳಗೆ ಜೋರುಂಟು, ಹುಷಾರು. ಎಷ್ಟು ಹಿತ ಅಲ್ಲ? ತಣ್ಣಗಿದೆ ನೀರು. ಮುಳುಗ್ ಹಾಕ್ಬೋದಾ? ಮುಳುಗ್ತೀರಾ? ಹೇಗಿಂತ ಹೊಡಿ. ನೀವೀಗ ನೀರಿನಲ್ಲಿ ಆಟ ಆಡಿದ್ರಲ್ಲ, ಹಾಗೆ ನನ್ನ ಮಗಳು ಆಡ್ತಾ ಇದ್ಲು. ಮಗಳ? ನನಗೊಬ್ಬ ಮಗಳಿದ್ದಳು. ಓ, ಹೆರಿಗೆಯಲ್ಲಿ ತೀರಿ ಹೋದಳು. 2ನೇ ಮಾಣಿ ಶಂಭು. ಯುದ್ಧದ ಸಮಯದಲ್ಲಿ ಅಡಿಕೆ ಧಾರಣೆ ಏರ್ತು ನೋಡಿ. ಆಗ ನಮ್ಮ ಹವ್ಯಕ ಜನರಿಗೆ ಇಂಗ್ಲೀಷ್ ಕಲಿಯೋ ಹುಚ್ಚು ಹಿಡಿದ್ಬಿಟ್ಟಿತ್ತು.
ಎಲ್ಲರೂ ಇಂಗ್ಲೀಷ್ ಕಲ್ತದ್ದು ನಾನು ಸ್ವಯಂ ಕಳ್ಕೊಂಡು ಮಾಣಿಯನ್ನು ಇಂಗ್ಲೀಷ್ ಶಾಲೆಗೆ ಸೇರಿಸ್ತೀನಿ. ಹಾಂ, ಅವನು ಪಂಜಾಬ್, ಪುತ್ತೂರು, ಮಂಗಳೂರು, ಆಮೇಲೆ ದೂರದ ಬೊಂಬಾಯಿಗೆ ಹೋದವನು. ಇದುವರೆಗೂ ಪತ್ತೆ ಇಲ್ಲ. ಹಾಂ, ಬನ್ನಿ. ಹಾಂ. ಬೈರಿ ಬೈರಿ ತಂದನ ತಾನ ತಂದನ ಬೈರಿ ಬೈರಿ ತಂದನ ಬೈರಿ ಪುನಗ ಬೈರಿ ಕೈಕ್ ಕಾಜಿ ಇತ್ತುಂಡೆ ಬೈರೈತು ಬುಕ ಬೈರಿ ದಾಲಜ್ಜೊಡ. ದಣಿಯರೇ, ಓ ನೀವು ಇಲ್ಲಿದ್ದೀರಾ? ಎಂತ ಬಟ್ಟೆಯ? ದಣಿಯರೇ, ನಿಮ್ಮ ತೋಟದಿಂದ ಬಾಳೆಲೆ ಮತ್ತು ಬಾಳೆದಿಂಡು ಬೇಕಾಗಿತ್ತಲ್ಲ, ಎಂತ ಮಾಡ್ಲಿಕ್ಕೆ? ಇವತ್ತು ಪಂಜುರ್ಲಿ ಕೋಲ ಅಲ್ವಾ? ಹಾ. ನೀವು ಅಮ್ಮ ಮತ್ತು ಮಕ್ಕಳನ್ನು ಕೋಲಕ್ಕೆ ಕರೆದುಕೊಂಡು ಬರಲು ದಣಿಯವರು ಹೇಳಿದ್ದಾರೆ. ಅಯ್ಯೋ, ಮರ್ತೇ ಹೋಯ್ತಲ್ಲ ಬಟ್ಟ್ಯ. ಬರ್ತೇವೆ. ಬಟ್ಟ್ಯ, ಮಾವಿನ ಮನೆಗೆ ಯಾರೋ ಪ್ಯಾಟೆಯವರು ಬಂದಿದ್ದಾರಂತೆ. ಓ, ಅವರ ಹಾ. ಅವರನ್ನು ನಾವೇ ಕರ್ಕೊಂಡು ಬಂದದ್ದು. ನೀವಾ? ಹೌದು, ನಾನು ಮತ್ತು ದೇರನಗೌಡರು ಬರುವಾಗ ಕಾಡಿನ ಮಧ್ಯೆ ಸಿಕ್ಕಿದ್ರು. ಅವ್ರು ಯಾರೋ ಬೊಂಬಾಯಿಯವರಂತೆ. ಬೊಂಬಾಯಿಯವರ? ಅಯ್ಯ, ದಣಿಯವರ ಮಗನು ಅದೇ ಊರಿನಲ್ಲಿ ಇರುವುದಲ್ಲವ? ಲಕ್ಷ್ಮಿ, ಪಂಜುರ್ಲಿ ಕೋಲ ಉಂಟಂತೆ. ಮಾವಯ್ಯ ನಿನ್ನನ್ನು ಮಕ್ಕಳನ್ನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ. ಹೋಗುವ. ಬಟ್ಯಾ, ನಡಿ, ಬಾಳೆಲೆ ಕೊಡ್ತೇನೆ. ಪೊಯ್. ಎಂತ ಆತು?
ಎಂತ ಆಲೋಚನೆ ಎಂದೆ? ವಾಲದ ಸಮಯ ಮಾವಿನ ಹತ್ರ ನಿಂತಿದ್ನಲ್ದ, ಉದ್ದನವ, ಗಡ್ಡದವ, ಬೊಂಬಾಯಡ. ನೀವು ಮಾತಾಡ್ಸಿದ್ರಾ? ಮಾತಾಡ್ಸಕ್ಕೆ ಹೋಗ್ಲಿಲ್ಲ, ಶಂಭುನೇ ಕಳಿಸ್ಕೊಟ್ಟಿರ್ಲಕ್. ಓ, ಅವ ಬಂದ್ರೆ ನಮ್ಮ ಗತಿ? ಛೇ, ನಿಂದೆಂತ ಪಿರೆ ಪಿರೆ. ಅತ್ತೆ ಅಂತಾದ್ರೂ ಹೇಳಿದ್ಲ? ನನ್ನ ಜೊತೆ ಸರಿಗಟ್ಟಾಗಿ ಮಾತು ಆಡಲಿಲ್ಲ. ಗುಡ್ ಓಮನ್ ಇಸ್ ಇಟ್? ಹಾಂ, ದೃಷ್ಟಿ ರಕ್ಷಣಾ ಅಂತ. ಕೋಲ ಆಯ್ತಲ್ಲ, ಪಂಜುರ್ಲಿ ಪ್ರಸಾದ ಕಟ್ಟುದು. ಭಟ್ರೆ, ಇದು ಪಂಜುರ್ಲಿ ಪ್ರಸಾದ ಅಂತ ನಿಮಗೆ ಗೊತ್ತು, ದೇರಣ್ಣಗೆ ಗೊತ್ತು, ಆ ಹುಲಿ ಗೊತ್ತಾಗ್ಬೇಕಲ್ಲ. ನೋಡಿ, ನಮ್ಮ ಮಾಣಿ ಕೂಡ ಇದೇ ರೀತಿ ಮಾತಾಡ್ತಿದ್ದದ್ದು. ಸಾರಿ, ಈ ಪ್ರಾಯದಲ್ಲಿ ಇಂಥ ವಿಚಾರಗಳು ಮಾತ್ರ ನಿಮ್ಮ ಮನಸ್ಸಿಗೆ ಬರುವುದು. ಸರಿ. ಅಲ್ಲ, ಇವತ್ತಾದರೂ ನನಗೆ ಹೋಗೋದಕ್ಕೆ ಅಪ್ಪಣೆ ಕೊಡ್ತಿರೋ ಹೇಗೆ? ನಮ್ಮ ಕೆಳಬಾಯಲ್ಲಿ ನಿಮಗೆ ಇಷ್ಟ ಆಗಲಿಲ್ಲ? ಹಾಗೇನಿಲ್ಲ. ಪೇಟೆಯ ಜನಕ್ಕೆ ಈ ಹಳ್ಳಿ ಕೊಂಪೆಯಲ್ಲಿ ಏನುಂಟು? ಯಾಕಿಲ್ಲ, ಹುಲಿಯುಂಟು, ಆನೆಯುಂಟು, ಭಟ್ಟರುಂಟು. ಏನಂದ್ರೆ? ಅಲ್ಲ, ಭಟ್ಟರಿಗೆ ಆನೆ ಬಲ, ಹುಲಿಯ ಚಾತುರ್ಯ ಉಂಟು ಅಂದೆ. ಪೇಟೆಯವರ ಜಾಣತನ. ಇವರ ಸ್ನಾನ ಆಯಿತು, ಕಾಪಿಗೆ ಬಪ್ಪಲಕ್ಕೋ. ಬನ್ನಿ ಬನ್ನಿ. ಆನೆಗಳ ಹಿಂಡು ಕಾಟು ಮೂಲೆಗೆ ನುಗ್ಗಿದೆ ಅಂತೆ. ಹೌದಾ? ನಮ್ಮ ಕೆಲಸಗಾರರಿಗೆಲ್ಲ ಅಲ್ಲಿಗೆ ಬರ್ಲಿಕ್ಕೆ ಹೇಳು, ನಾನು ಬತ್ತೆ. ಓ ತುಕ್ರ, ಓ ವದ್ಯ, ಬೇಕ ಬಲೆ ಆನೆ ಗಿಡಪ್ಪಳು. ಎಂತಾತು? ಸ್ವಾಟಕ್ಕೆ ಆನೆಗಳು ನುಗ್ಗಿದ್ಬೇಡ. ಚಿಂತ್ರ, ಗುರುವ, ಕ್ಷಮ, ಬೇಗ ಬಲ್ಲೆ. ಮಗು ಹುಷಾರು.
ಎಂತ ಆತು? ಎಂತದ ಹುಳ ಇದು, ಕಚ್ಚಿ ಬಿಟ್ಟಿದೆ, ಬಿಡ್ತಲೇ ಇಲ್ಲ. ಹುಳ ಅಲ್ಲ ಅದು, ಅದು ಉಂಬಳ. ಅದು ಹಾಗೆಲ್ಲ ಕುಡುಗಿದ್ರು ಹೋಗೋದಿಲ್ಲ, ಅದಕ್ಕೆ ಹೊಗೆ ಸೊಪ್ಪು ಹಾಕ್ಬೇಕು. ಇರಿ ಇರಿ. ಎಲ್ಲಿ? ಹೆದರ್ಕೊಳ್ಳೋಂಥದ್ದೇನಿಲ್ಲ. ಇಲ್ಲೊಂದು ನೋಡಿ. ಇರಿ ಇರಿ. ಓಹ್, ಥ್ಯಾಂಕ್ಸ್. ನೀವು ಇಲ್ಲಿ ಯಾಕೆ ಬಂದಿದ್ದು? ಆನೆ ದಾಳಿ ಅಂತ ಇಲ್ಲಿಗೆ ಬಂದ್ರು, ನಾನು ಇಲ್ಲಿಗೆ ಬಂದು ದಾರಿ ತಪ್ಪಿಟ್ಟೆ. ನಾನು ಕೆಳಮನೆ ಗೋಪಾಲಯ್ಯನವ್ರ ಮನೆಗೆ ಬಂದಿರೋದು, ಶಿವರಾಮಯ್ಯ ಅಂತ. ಗೊತ್ತು. ಹೇಗೆ? ಕೋಲದಲ್ಲಿ ಕಂಡಿದ್ದೆ. ಏನ್ ಲಕ್ಷ್ಮಿ? ಓ, ನಮ್ಮ ನಾರಾಯಣನ ಮನೆಯವರಲ್ವೇ? ಹೌದು. ನೀವು ಹೀಗೆ ನಿಂತಿದ್ರೆ ಮತ್ತಷ್ಟು ಉಂಬಳ ಹತ್ತತ್ತು. ಬನ್ನಿ ನಮ್ಮ ಮನೆಗೆ ಹೋಗ. ನಿಮ್ಮ ಮನೆ ಇಲ್ಲೇನಾ? ಹೌದು. ಓಹ್, ಮಾವ ಏನು ಅಲ್ಲೇ ಬರ್ತಾರೆ. ಮಾವಯ್ಯ, ಆನೆಗಳು ರಾತ್ರಿಯೇ ಬಂದು ಬೀಡು ಬಿಟ್ಟಿವೆ ಅಂತ ಕಾಣ್ತದೆ. ಸಂಶಯ ಬಂದು ಗರ್ನಾನು ಹಾರಿಸಿದೆ. ಸಮಯಕ್ಕೆ ಸರಿಯಾಗಿ ಧೀರಣ್ಣನು ಬಂದು ನಮ್ಮನ್ನು ಎಚ್ಚರಿಸ್ದ, ಹಾಗಾಗಿ ನಾವು ಬರುವಂತಾಯ್ತು. ನಾರಾಯಣ, ತೋಟದ ಸುತ್ತ ಗುಂಡಿಯಲ್ಲಿ ಮಣ್ಣು ತುಂಬಿದೆ, ಅದನ್ನು ತೆಗೆಸಬಾರ್ದಾ? ಲಕ್ಷ್ಮಿ, ಮಕ್ಕಳೇ ಬಿಟ್ಟು ಹೋಯ್ದ್ಯಾ? ಅವರೆಲ್ಲ ಆಡ್ತಿದ್ರಲ್ಲ. ಸರಿ ಸರಿ, ಸದ್ಯ ಅಂತೂ ಸಿಕ್ಕಿದ್ರಿ. ಆನೆ ಸಿಕ್ತಾ? ಇಲ್ಲ, ಇದೆಯಲ್ಲ ಹಿಂದೆ. ಅವುಗಳನ್ನು ಓಡಿಸಿ ಆಯ್ತು. ಆನೆ ಕಾಣೋದು ಅಷ್ಟು ಸುಲಭವಾ? ನೀವು ಹೀಗೆ ಬಂದ್ರಿ? ನಾನು ನಿಮ್ಮ ಹಿಂದೆ ಬಂದೆ, ನೀವು ಕಣ್ಮರಿ ಆಗ್ಬಿಟ್ರಿ. ಆಮೇಲೆ ಇವ್ರು ಸಿಕ್ಕರು. ನೀವು ತುಂಬಾ ಪುಣ್ಯಶಾಲಿಗಳು. ಯಾಕೆ? ದೇರಣ್ಣ ಸಿಕ್ಕ ಕೆಳಬಯಲಿಗೆ ಬಂದ್ರಿ, ಲಕ್ಷ್ಮೀ ಸಿಕ್ಕಳು ಕಾಡು ಮೂಲೆಗೆ ಬಂದ್ರಿ. ಬನ್ನಿ. ಅಲ್ಲ, ನಾನು ಹೋಗ್ಬೇಕಲ್ಲ, ತಡವಾಗುತ್ತೆ. ಹೋಗಲೇಬೇಕಾ? ತುಂಬಾ ಕೆಲಸ ಇದೆ, ಈಗಲೇ ಹೊರಟ್ರೆ ಒಳ್ಳೇದು. ನಾರಾಯಣ, ಇವರು ಅವಸರದಲ್ಲಿದ್ದಾರೆ. ಯಾರಾದ್ರೂ ಆಳನ್ನು ಕರೆಸಿ ಇವನ್ನ ಪಂಜಕ್ಕೆ ಮುಟ್ಟಿಸ್ಬಿಡು. ಬೆಳಗ್ಗೆ ಹೊಟ್ಟಿದರೆ ಮೋಟರ್ ಸಿಕ್ತಿತ್ತು ಎಂತೋ, ಇನ್ನು ಸಿಗುವುದು ಸಂಶಯ. ಅಯ್ಯೋ, ಮುಂದಿನ ಮೋಟಾರ್ ನಾಳೆ. ಅಲ್ಲ, ಏನಂತೀರಿ? ಏನ್ ಮಾಡೋದು? ತೋಟ ನೋಡುತ್ತೀರಾ? ಆಗ್ಬೋದು. ಮತ್ತೆ ತೋಟ ತೋರಿಸು. ಅಲ್ಲಿ ಆನೆ ಸಿಗ್ತದಲ್ಲ? ಆನೆ ಅಂತ ಹುಲಿಯೇ ಸಿಕ್ಕರೆ ಸಿಗ್ಬೋದು. ನೀವು ಹುಲಿದು ಬನ್ನಿ. ನಾ ಬರ್ತೀನಿ. ಹುಷಾರು. ಎಷ್ಟು ದೂರ ಇದೆ ತೋಟ? ಇಲ್ಲೇ ಸಮೀಪ ಸಮೀಪ. ಜಾಗ್ರತೆ. ನಾರಾಯಣಯ್ಯ, ಕಾಡು ಮೃಗಗಳೇ ಅಧಿಕವಾಗಿರೋ ಈ ಜಾಗದಲ್ಲಿ ನೀವುಗಳು ಅದು ಹೇಗೆ ಧೈರ್ಯವಾಗಿರ್ತೀರೋಪ? ಅದೆಲ್ಲ ನಮ್ಗೆ ಅಭ್ಯಾಸ ಆಗಿ ಹೋಗಿದೆ. ಅವಕ್ಕೂ ಅಭ್ಯಾಸವಾಗಿಬಿಟ್ಟಿದೆ ಅಂತೀರಿ? ಕೆಲವು ಸರ್ತಿ ಅವುಗಳಿಗೆ ತಿನ್ಲಿಕ್ಕೆ ಏನು ಸಿಕ್ಕದಿದ್ದಾಗ ಮಂಡೆ ಬಿಸಿ ಮಾಡಿಕೊಂಡು ನಮ್ಮ ತೋಟ ಗದ್ದೆಗಳಿಗೆ ನುಗ್ಗುತ್ತವೆ. ಹಾಗೆ ನೋಡಿದರೆ ಇವೆಲ್ಲ ಅವುಗಳ ಜಾಗ ಅಲ್ವೇ? ಅದು ಸರಿ. ನಮ್ಮ ಮಾವಯ್ಯ ಸುಬ್ರಹ್ಮಣ್ಯದ ಈ ಮೂಲೆಗೆ ಬಂದು ತೋಟ ಗದ್ದೆ ಮಾಡುತ್ತಾರೆ ಅಂತ ಆನೆಗಳಿಗಿಂತ ಕನಸು ಬಿದ್ದಿತ್ತ? ಅದು ನಿಜ. ಆದ್ರೂ ಆಶ್ಚರ್ಯ ಆಗುತ್ತೆ, ನಿಮ್ಮ ಮಾವಯ್ಯನವ್ರಿಗೆ ಈ ಜಾಗದಲ್ಲಿ ಹೊಸ್ತೇನ್ ಕಾಣ್ತೋ? ದೇವರು ಅವರ ತಲೆಯಲ್ಲಿ ಅದೆಂತದ್ದು ತುಂಬಿದ್ದಾನೋ. ಯಾವುದೇ ಭೂಮಿಯ ಗುಣ ಅಳೆಯುವ ಸಾಮರ್ಥ್ಯ ಚೆನ್ನಾಗಿ ಉಂಟು. ಸುಮಾರು ವರ್ಷಗಳ ಹಿಂದೆ ಕಳೆದು ಹೋದ ದನವನ್ನು ಹುಡುಕಿಕೊಂಡು ಕಾಡಿನ ಈ ಜಾಗಕ್ಕೆ ಬಂದರಂತೆ. ಆಗ ಈ ಜಾಗವನ್ನು ನೋಡಿ ಅಮಲ್ದಾರರ ಹತ್ತಿರ ಹೋಗಿ ಅವರನ್ನು ಒಪ್ಪಿಸಿ ದರಖಾಸ್ತು ಪಡೆದು ಗುಡ್ಡೆಯನ್ನೆಲ್ಲ ಸವರಿ ತೋಟ ಗದ್ದೆ ಮಾಡಿದರಂತೆ. ಕಾಡಿಗೆ ಕಾಡು ಉಳಿಯಿತು, ತೋಟಕ್ಕೆ ತೋಟವೂ ಆಯಿತು. ನಿಮ್ಮ ಮಾವಯ್ಯನವ್ರ ಸಾಹಸ ಮೆಚ್ಚತಕ್ಕದ್ದೇ. ನಡೀರಿ, ನೋಡ್ಲಿಕ್ಕಿನ್ನು ತುಂಬಾ ಉಂಟು. ಅಬ್ಬಾ, ಪ್ರಕೃತಿ ಮಾತೆ ಸೌಂದರ್ಯವೇ ಸೊಗಸು. ಹಸಿರಲ್ಲೂ ಎಂಥ ವೈವಿಧ್ಯ ಇದೆ ನೋಡಿ. ನಿಜ. ಮೆಲ್ಲ ಮೆಲ್ಲ ಮೆಲ್ಲ. ಇಲ್ಲೂ ಒಂದು ಹೊಂಡ ಮಾಡಿದ್ದಾರೆ. ಎಂಥ ಬೇಸಿಗೆಯಲ್ಲೂ ನೀರಿನ ತೊಂದರೆ ಆಗಬಾರದು ಅಂತ ಮಾಡಿದ್ದಾರೆ. ಓ, ಇದೆಲ್ಲ ನಮ್ಮ ಮಾವಯ್ಯನವರದೇ ಬುದ್ಧಿವಂತಿಕೆ. ಭಾರಿ ದುಡ್ಡು ಖರ್ಚು ಮಾಡಿದ್ದಾರೆ. ಕಾಣುತ್ತೆ ಕಾಣುತ್ತೆ, ನೀರಿನ ಹಾಗೆ. ಅಲ್ಲ, ಈ ಮೂಲೆಗೆ ಬಂದು ತೋಟ ಗದ್ದೆ ಮಾಡಿದ್ದಾರಲ್ಲ, ಹಾಕಿದ ಹಣ ಕೈ ಸೇರುತ್ತೀಯೇ? ನನಗೂ ಈ ಅನುಮಾನ ಇತ್ತು. ಮಾವಯ್ಯನ ಮುಂದೆ ಈ ಮಾತನ್ನು ಹೇಳಿದಾಗ ನಗಾಡಿದ್ರು. ಮರಳು ಕಣೋ ನಾರಾಯಣ, ದುಡ್ಡನ್ನು ಯಾರು ಒಯ್ತಾರೆ? ತೋಟ ಗದ್ದೆ ಮಾಡಿದ್ರೆ ಉಳಿಯುವುದಿಲ್ಲವೋ? ಇರುವಷ್ಟು ದಿನ ಅದನ್ನು ನೋಡಿ ನಾವು ಖುಷಿ ಪಡುವುದಿಲ್ಲವೋ? ಇನ್ನೆಂತ ಬೇಕು ಅಂತ. ನಿಜ ನಿಜ, ಮನುಷ್ಯ ಬದುಕೋದು ಹೊನ್ನಿಗಷ್ಟೇ ಅಲ್ವಲ್ಲ.
ತೋಟ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ನಂದೆಂತ ಇದೆ, ಎಲ್ಲ ನಮ್ಮ ಮಾವ ಹಿಂದೆ. ನೋ. ನಾ ಇಲ್ಲಿಗೆ ಬಂದಾಗ ಸಾಗುವಳಿಯ ವಿಷಯ ಒಂದು ಗೊತ್ತಿರಲಿಲ್ಲ. ಹ್ಮ್. ಭತ್ತ ಬಿತ್ತೋದನ್ನು ಅವರೇ ಹೇಳಿದ್ದು, ಬೇಲೆ ಹಾಕೋದನ್ನು ಅವರೇ ಕಲಿಸಿದ್ದು. ಹ್ಮ್. ಈ ಭೂಮಿ ನಿಮಗೆ ಗೇಣಿನಾ? ಹಾಗೇನಿಲ್ಲ, ನಾರಾಯಣ ಬೆಳೆದಿದ್ರಲ್ಲಿ ನಿನಗರೆ ವಾಸಿ ನನಗರೆ ವಾಸಿ ಅಂತ ಹೇಳಿದ್ದಾರೆ, ಹಾಗೆ ನಡೆದುಕೊಂಡು ಬಂದಿದೆ. ನಿಮ್ಮ ಮಾವಯ್ಯ ನಿಜವಾಗೂ ನಿಮ್ಗೇನಾಗಬೇಕು? ಅವರ ದೇವ್ರು. ದೇವ್ರ? ಹಾ. ಪುಣ್ಯಶಾಲಿಗಳಪ್ಪ ಅವರು. ಆದ್ರೆ ಮಕ್ಕಳ ವಿಷಯದಲ್ಲಿ ನಮ್ಮ ಮಾವನವರು ಪುಣ್ಯವಂತರಲ್ಲ ನೋಡಿ. ಯಾಕೆ? ಮಕ್ಕಳಿಂದ ಅವ್ರಿಗೆ ಎಂತ ಸುಖ ಸಿಕ್ತು? ಅಯ್ಯೋ ಮಕ್ಕಳು. ಮೆಲ್ಲ ಮೆಲ್ಲ. ಎಂತಾಯ್ತು ಎಂತಾಯ್ತು ಎಂತಾಯ್ತು? ಮೆಲ್ಲ ಮೆಲ್ಲ, ಸಾವಕಾಶ. ಎಂತಾಯ್ತು ಎಂತಾಯ್ತು? ಇಲ್ಲಿ ನೋಯ್ತದ? ಎಂತ ಆಗೋದಿಲ್ಲ, ಎಂತ ಆಗೋದಿಲ್ಲ, ಸಾವಕಾಶ. ಎಂತ ಆಗೋದಿಲ್ಲ, ಎಂತ ಆಗೋದಿಲ್ಲ ಮಾರ್ರೆ. ನನ್ನನ್ನು ಹಿಡಿಯಕ್ಕಾಗಲ್ಲ. ಹಿಡಿ ಹಿಡಿ ನನ್ನನ್ನು ನೋಡ. ಸಾವಿತ್ರಿ, ನಾ ಗೆದ್ಬಿಟ್ಟೆ. ಮೋಸ ಮೋಸ. ಏ ಹೋಗೆ, ಮೋಸ ಏನಿಲ್ಲ. ಮಕ್ಕಳ ಜಗಳ ಮಾಡೋಕ್ಕಾಗ. ನೋಡು ಅಜ್ಜ ಅವ್ನ್ ಕಚ್ ಬಿಡ್ತೀನಿ ಅಂತಿದ್ದಾನೆ, ಒಂದು ಪೆಟ್ಟು ಕೊಡಿ ಅಜ್ಜ. ಯಾಕೋ? ಅಜ್ಜ ನಂಗೇನ್ ಅಡಿ. ಕೊಡ್ಲೇ ಇಲ್ಲ. ಅಯ್ಯೋ ಶಿವರಾಮ, ನಿಮಗೆ ಎಂತ? ಸ್ವಲ್ಪ ಮೆಲ್ಲ ಮೆಲ್ಲ. ತೈಲ ಹಚ್ಚಿದ್ರೆ ಆದೀತು. ಕೊಂಚ ಬಿಸಿ ನಿರ್ತಾ. ತ್ಯಾಂಪಣ್ಣನ ತೈಲ ಉಂಟಾ? ಹಾ ಹಾ, ತಾ ತರ್ತೆ ಬೇಗ. ಈ ತ್ಯಾಂಪಣ್ಣ ತೈಲ ಉಂಟಲ್ಲ, ಉಳುಕಿಗೆ ರಾಮಬಾಣ. ಒಂದು ದಿನದಲ್ಲಿ ನೋವು ಮಾಯ ಆಗ್ತದೆ. ಆದ್ರೆ ಸಾಕಾಗಿದೆ. ಚಿಂತೆ ಮಾಡಬೇಡಿ, ಕಾಡಿನ ಅನುಭವ ಅನ್ಕೊಳ್ಳಿ. ನೋವಿನ ಸುಖ. ಉಕ್ರ, ಆ ಬೇಲಿ ಕೆಲಸ ಒಂದು ಇವತ್ತೇ ಮುಗಿಸ್ಬೇಕು. ಆಯ್ತು. ಅಯ್ಯೋ, ಈಗ ಸ್ವಲ್ಪ ಎಂತಾಯ್ತು? ಕಾಲ ಉಳುಕಿಸ್ಕೊಂಡು ಬಿಟ್ಟಿದ್ದಾರೆ. ಅಯ್ಯೋ ಸ್ವಾಮಿ, ಅಂತ ಕೆಲಸ ಮಾಡ್ಕೊಂಡ್ರಿ. ಏನ್ ಮಾಡೋದು ಬೇರಣ್ಣ, ನಿನ್ನ ಕೆಲಸ ಮುಗಿದಿದ್ರೆ ನೀನು ಮುಂದೆ ಹೋಗು. ಆಯ್ತು, ನಾನು ಬರ್ತೇನೆ. ನಾವು ಹೋಗೋಣ. ಆಗ್ತದಾ? ಓ ಅದಕ್ಕೆ ನಾನು ನೋಡಿದಿರ, ಈ ಕಾಲಿಟ್ಕೊಂಡು ಬರುವುದಾ? ನೀವು ಎಲ್ಲೇ ಇದ್ದು ಬೆಳಿಗ್ಗೆ ಬನ್ನಿ. ಇಲ್ಲಿರೋದಾ? ಇವ್ರಿಗೆಲ್ಲ ತೊಂದರೆ ಪಾಪ. ಅಯ್ಯೋ, ನಮ್ಗೆ ಎಂತ ತೊಂದ್ರೆ? ಮಾವಯ್ಯ ಸಹ ಇರ್ತಾರೆ. ನಾನಿರುವ ಹಾಗಿಲ್ಲ, ಶಂಕರಿ ಒಬ್ಬಳೇ ಇದ್ದಾಳೆ. ಲಕ್ಷ್ಮೇ, ನಾಳೆ ಬರ್ತೇನೆ ಮಕ್ಕಳೇ. ಲಕ್ಷ್ಮೇ, ನಾನು ಬರ್ತೇನೆ. ಅಜ್ಜ ನಿಮ್ಮದೆಂಥದ್ದು? ನಾವು ಬರ್ತೇವೆ. ಹೀಗೆ ಬರುವುದಾ? ತಡೀರಿ, ಬಟ್ಟೆ ಹಾಕ್ಸಿ ಕರ್ಕೊಂಬರ್ತೆ. ನಾರಾಯಣ, ಮಾವಯ್ಯ. ನಾ ತೋಟದಲ್ಲಿ ಇರ್ತೇನೆ, ಮಕ್ಕಳನ್ನ ಅಲ್ಲಿಗೆ ಕಳಿಸು. ಜಾಗ್ರತೆ. ನೀವಿಲ್ಲೇ ಕೂತಿರ್ತೀರಾ, ಒಳಗಡೆ ಬರ್ತೀರಾ? ಇಲ್ಲೇ ಚೆನ್ನಾಗಿದೆ. ತುಂಬಾ ನೋವಾಗ್ತದಾ? ಸ್ವಲ್ಪ ಮುಟ್ಬಿಡಿ. ನಮ್ಮಲ್ಲಿ ಮಾಂಕು ಅಂತ ಒಬ್ಬ ಇದ್ದಾನೆ, ಇಂಥದ್ದಕ್ಕೆಲ್ಲ ಒಳ್ಳೆ ಮದ್ದು ಕೊಡ್ತಾನೆ. ಓಹೋ, ಕರೆಸ್ಬೋದಲ್ಲ? ಇಷ್ಟೊತ್ನಲ್ಲಿ ಅವನೆಲ್ಲಿ ಸಿಗ್ತಾನೆ? ಯಾಕೆ? ಗಂಗಾಸರ ಕುಡಿದು ಬಿದ್ದಿರ್ತಾನೆ. ಗಂಗಾಸರ ಅಂತಂದ್ರೆ? ಓ, ಮೆಲ್ಲ ಮೆಲ್ಲ. ಈ ಕಳಿ ಬಿಸಿನೀರು ಬಿಸಿ ಇತ್ತು. ಪಾಪ ನಿಮ್ಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ತೊಂದರೆ ಅಂತ ಬಂತು. ನಿಮ್ದು ಬೊಂಬೈ ಅಂತೆ? ಬೊಂಬಾಯಿ. ಮಾವಯ್ಯನ ಮಗನು ಅಲ್ಲೇ ಇದ್ದಾನಂತ ಸುದ್ದಿ. ನಿಮ್ಗೆ ಅವನು ಪರಿಚಯ ಉಂಟಾ? ಬೊಂಬಾಯಿ ತುಂಬಾ ದೊಡ್ಡದು ನೋಡಿ. ನಾಳೆ ಬೆಳಗ್ಗೆ ಮಾಂಗೋನ್ ಕರೆದುಕೊಂಡು ಬರ್ತೇನೆ. ಭಟ್ರು ಕಳೆದು ಹೋದ ಮಗನ್ನ ಹುಡುಕ್ಸೋ ಪ್ರಯತ್ನ ಮಾಡಲಿಲ್ವೇ? ಮಾಡಿದ್ರು, ಸಿಗಲಿಲ್ಲ. ಓಡಿ ಹೋಗೋ ಮನುಷ್ಯ ಹೇಳಿ ಹೋಗ್ತಾನ? ಶಂಭು ಮನೆ ಬಿಟ್ಟು ಹೋಗೋಕೆ ಕಾರಣ ಏನು? ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ದುರ್ಬುದ್ಧಿ ಮನುಷ್ಯ. ಹೇಗೆ? ಲಕ್ಷ್ಮಿ, ಹೋಗಿ ಎಲೆ ಹಾಕು, ಹಸಿವಾಗಿರ್ಬೇಕು. ಹಾಂ. ಹಾಂ.
ಮಾವ ಎಂತಾದ್ರೂ ಹೇಳಿದ್ರ ಯಾವ್ದ್ರ ಬಗ್ಗೆ? ಶಂಭು ಬಗ್ಗೆ? ಆ ಅದೇ ಕಲೀಲಿಕ್ಕೆ ಹೋದವನು ದೂರ ಆದ ಅಂತ ಹೇಳಿದ್ದಾರೆ. ಓ, ಯಾಕೆ? ಪಾಪ ಇನ್ನೆಂತ ಹೇಳ್ತಾರೆ? ಅಂದರೆ ಊಟಕ್ಕೆ ಬಪ್ರೆಲೆ ಹಾ ಎಲೆ ಹಾಕಿ ತಂದೆ. ಹಾ, ಎಲೆ ಹಾಕಿದಾರಂತೆ. ಹಾ. ಊಟ ಮಾಡುವ, ಹಾಂ ಹಾಂ. ಬನ್ನಿ. ನಾರಾಯಣ, ಕಾಫಿ ತಗ. ಇವ್ರೀಗಷ್ಟೇ ತೋಟಕ್ಕೆ ಹೋದ್ರು. ಓ ಕರೀಲೇನು? ಬೇಡ, ಇದ್ರ ಅಗತ್ಯ ಇರಲಿಲ್ಲ. ಇರ್ಲಿ ತಗೊಳ್ಳಿ. ಮಕ್ಕಳು ಅಜ್ಜಿ ಮನೆಯಲ್ಲಿ ಉಳಿದಿವೆ. ಅಲ್ಲಿಯವು ಚೆನ್ನಾಗಿ ಒಪ್ಕೊಂಡಿದ್ದಾವೆ. ನನ್ನ ಮಕ್ಕಳನ್ನ ನಾನೇ ಅಷ್ಟು ಪ್ರೀತಿಸ್ತೀನೋ ಇಲ್ವೋ. ಅತ್ತೆ ಮಾವಂಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ. ಆದ್ರೆ ನೋಡಿ, ದೇವರು ಅವ್ರ ಮಕ್ಕಳನ್ನೇ ಅವರಿಂದ ದೂರ ಮಾಡಿಬಿಟ್ಟ. ಪಾಪ, ಅವರಿಬ್ಬರು ಸ್ಥಿತಿ ನೋಡಿದ್ರೆ ಅವ್ರ ಮಗನ ವಾಪಸ್ ಕರ್ಕೊಂಬರ್ಬೇಕು ಅನ್ಸತ್ತೆ. ನಿಮಗೆ ಅವ ಇರೋ ಜಾಗ ಗೊತ್ತಾ? ಅಲ್ಲ, ಹುಡುಕ್ಬೇಕು ಅಂತಂದೆ. ಯಾವ ಮೋಹಕ್ಕೆ ಬಿದ್ನೋ. ಈಗ ಎಲ್ಲಿದ್ದಾನೋ. ಇಲ್ಲಿಂದ ಹೊರಟಾಗ ಅಂಥ ಪ್ರಾಯನೇ ಒಂದು. ಶಂಭು ನೋಡೋಕೆ ಹೇಗಿದ್ದ? ಅವನ ತೆಳ್ಳಗೆ ಬೆಳ್ಳಗೆ ಭಾರಿ ಚುರುಕಾಗಿದ್ದ. 10-12 ವರ್ಷವೇ ಆಯಿತು ಅವ ಹೋಗಿ. ಅವನ ಸ್ವಭಾವ ಮೊದಲು ನಮ್ಮ ವಿಷಯದಲ್ಲಿ ಅವನಿಗೆ ತುಂಬಾ ಪ್ರೀತಿ ಇತ್ತು. ಇತ್ಲಾಗ ಬಂದಾಗಲೆಲ್ಲ ನನ್ನ ಹತ್ರ ಸುಮಾರು ಹೊತ್ತು ಮಾತಾಡ್ತಾ ಕೂತಿರ್ತಿದ್ದ. ಆದರೆ ಬರ್ತಾ ಬರ್ತಾ ಅವನ ಸಲಿಗೆ ರೀತಿನೇ ಬದಲಾತು. ನಾನು ಹೆದರ್ಕೊಂಡು ಮೊದಲಿನಷ್ಟು ಮಾತಾಡೋದನ್ನು ಬಿಟ್ಬಿಟ್ಟೆ. ಅವನು ದೂರಾದ. ಅದ್ಯಾಕೆ ಹಾಗೆ? ಮಾವಯ್ಯ ನಮ್ಮನ್ನ ಮಗಳು ಅಳಿಯನ್ ಥರನೇ ನೋಡ್ತಿದ್ರು. ಆದರೆ ಈ ಶಂಭು ಮನೆಗೆ ಹೋಗಿ ಬರೋದ್ರ ಹಿಂದೆ ಎಂಥದೋ ದುರುದ್ದೇಶ ಇತ್ತು. ನಮಗೆ ಗೊತ್ತಾದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾದಂಥ ಪ್ರಸಂಗ. ಒಂದ್ಸಲ ಅವ ಸ್ವಲ್ಪ ಹೆಚ್ಚು ಕಮ್ಮಿನೇ ನಡ್ಕಂಡ. ಇವರು ಬೈದರು. ಮಾವ ಹೆಂಗೆ ಹೇಳ್ತೆ ಅಂದರು. ಆಮೇಲೆ ನೋಡಿ, ಹೋದವನು ಹೋಗೇ ಬಿಟ್ಟ. ಈ ವಿಷಯ ಭಟ್ರಿಗೆ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಈಗಲೇ ಬಾಯಿಂದ ಬಂದಿತ್ತು. ಇದು ನಿಮ್ಮಲ್ಲೇ ಇರಲಿ. ಅವಶ್ಯವಾಗಿ.
ನಾರಾಯಣ, ಹಾ ನೀವಾ? ಅಯ್ಯಯ್ಯೋ, ನಿಲ್ಲಿ ಬಂದೆ ಬಂದೆ ಬಂದೆ. ನೀವೆಂತಕ್ಕೆ ಬರ್ಲಿಕ್ಕೆ ಹೋದ್ರಿ ಇಂಥ ಕಾಲು ನೋವು ಇಟ್ಕೊಂಡು? ಇರಲಿ ಇರಲಿ, ನಿಮ್ಮ ಮಾಂಕುವಿನ ಕೈಗುಣ ಚೆನ್ನಾಗಿದೆ, ನೋವು ಈಗ ಸ್ವಲ್ಪ ಕಡಿಮೆ. ಒಬ್ಬರೇ ಕೆಲಸ ಮಾಡ್ತಿದ್ದೀರಿ? ಹಾ, ಬೇಕಾದಾಗ ಕೆಲಸದವ್ರನ್ನ ಕರಿತೇನೆ. ಹುಷಾರು ಹುಷಾರು. ಶ್ರಮಜೀವಿನಪ್ಪ ನೀವು. ಏನ ನಮ್ಮ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ಹೆದರಿಕೆ ಆಗ್ತಾ ಉಂಟು. ಹೆದರಿಕೆ ಅಂಥದ್ದು? ಭಟ್ರ ಶಿರಕ್ಷೆ ಇದೆಯಲ್ಲ, ಸ್ವಂತ ಮಗನಾಗಿ ನೋಡ್ಕೊಳ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಿಮ್ಮನ್ನೊಂದು ಮಾತು ಕೇಳಿದರೆ ಈ ನಾರಾಯಣ ಸ್ವಾರ್ಥಿ ಅಂತೀರಾ ಏನ? ಸ್ವಾರ್ಥ ಇಲ್ದಿರೋ ಮನುಷ್ಯ ಯಾರು ಹೇಳಿ? ನೀವು ಶಂಭುನ ಮನೆಗೆ ಕರ್ಕೊಂಡು ಬರ್ತೀರಂತೆ. ಬೇಡ ಅಂತೀರೇನು? ಛೆ, ಅವರ ಮಗ ಅವರ ಮನೆಗೆ ಬರುವುದನ್ನು ಬೇಡ ಅನ್ಲಿಕ್ಕೆ ನಾನು ಯಾರು? ಮತ್ತೆ ಅವನು ಬರುವುದಾದರೆ ನಾವು ಈ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಯಾಕೆ? ಅವನ ಪಾಲಿಗೆ ನಾನು ಲಕ್ಷ್ಮಿ ಇಬ್ಬರು ಹಾಗೆಗಳು. ಅದಕ್ಕೆ ನಾನು ಉಳಿಸಿದ ಹಣದಿಂದ ಒಂದು ತುಂಡು ಜಮೀನು ತೆಗೆದುಕೊಂಡು ಸ್ವಂತ ಬೇಸಾಯ ಮಾಡಬೇಕು ಅಂತಿದ್ದೇನೆ. ನಾರಾಯಣ, ಮಾವಯ್ಯ, ನಾರಾಯಣ, ಮಾವಯ್ಯ, ನಡಿ ನಡಿ. ಈ ವಾರದೊಳಗೆ ಅಡಿಗೆನ ಮಂಡಿಗೆ ಹಾಕಿ ಬರ್ಲಕ್ಕ ಹಾಂ, ಪಾಂಜದ ಸಾಹುಕಾರರು ಹೇಳಿ ಕಳಿಸಿದ್ದಾರೆ. ಅಡಿಕೆ ಧಾರಣೆ ವ್ಯತ್ಯಾಸವಾಗ್ತಿದೆ ಅಂತೆ. ಒಂದು ಗಾಡಿ ಕಟ್ಟು. ಸರಿ ಮಾವಯ್ಯ. ಬನ್ನಿ ಭಟ್ರೆ ಬನ್ನಿ. ಇಷ್ಟು ದೂರ ನಡೆದು ಬಂದಿದ್ದೀರಿ ಅಂದ್ರೆ ಕಾಲು ಕೂಡ ಆಯ್ತು ಅಂತ ಅಲ್ವಾ? ಎಲ್ಲ ನಾರಾಯಣನ ಆರೈಕೆ, ಆ ಮಾಂಕುವಿನ ಕೈ ಚಳಕದ ಪ್ರಭಾವ. ಕಾಟು ಮೂಲೆ ಅಂದರೆ ಸುಮ್ಮನೆ ಅಲ್ಲ, ಇಲ್ಲಿ ಎಲ್ಲ ಸೌಕರ್ಯ ಉಂಟು. ಓ, ಕಂಡೆ ಕಂಡೆ. ಈಗ ಕೆಳಬೈಲಿ ನಡೀತೀರಾ? ಹಾ, ಊರಿಗೆ ಹೋಗೋಕ್ ಸಿದ್ಧ. 2 ದಿನ ನಿಲ್ಲಿ, ಗಾಡಿಯಲ್ಲಿ ನಿಮ್ಮನ್ನು ಕ್ಷೇಮವಾಗಿ ಪಾಂಜಕ್ಕೆ ಕಳಿಸ್ತೇನೆ. ಅಯ್ಯೋ, ಅಲ್ಲಿಗೆ ಒಂದು ವಾರದ ಮೊಕ್ಕಾಂ ಸಂಪೂರ್ಣ. ಬನ್ನಿ ಬನ್ನಿ. ಭಟ್ರೆ, ನನ್ನ ನೆನಪಿನ ಸಂಪುಟದಲ್ಲಿ ಕಾಟು ಮೂಲೆಗೆ ವಿಶೇಷ ಸ್ಥಾನ. ಇದನ್ನಂತೂ ನಾನು ಮರೆಯೋ ಹಾಗೆ ಇಲ್ಲ. ಲಕ್ಷ್ಮಿ, ಲಕ್ಷ್ಮಿ. ಓ, ಓಹ್, ನಾ ಹೊರಟೆ, ಹೋಗಿ ಬರ್ತೀನಿ. ಇದೇನಾಗಲೇ ಹೊರಟಿದ್ದು? ನಿಮ್ಮ ಕಾಲಿನೂ ಪೂರ್ತಿ ಗುಣನೇ ಆಗಿಲ್ಲ. ಇನ್ನೊಂದು 2 ದಿನ ಇದ್ದು ಹೋದ್ರೆ ಆಗ್ತಿತ್ತು. ನೀವು ಇಷ್ಟೊಂದು ಉಪಚಾರ ಮಾಡಿದ್ದೀರಿ, ಇಷ್ಟು ಗುಣವಾಗಿರೋದೇ ಹೆಚ್ಚು. ನಾನು ಹೋಗಲೇಬೇಕು. ತುಂಬ ಥ್ಯಾಂಕ್ಸ್. ಅಯ್ಯೋ. ನಮಸ್ಕಾರ. ಇದೆಲ್ಲ ಎಂತಕ್ಕೆ? ನಿಮ್ಮಂಥವ್ರು ನಮ್ಮನೆಗೆ ಬಂದಿದ್ದೆ ನಮ್ಮ ಭಾಗ್ಯ. ಯಾರ್ದೋ ಪುಣ್ಯದಿಂದ ಮಾವಯ್ಯನ ಮನೆವರೆಗೂ ಬಂದ್ರಿ, ಅಲ್ಲಿಂದ ಇಲ್ಲಿಗೆ ಬಂದ್ರಿ. ಇಲ್ಲ ಅಂತಂದರೆ ನೀವೆಲ್ಲೋ ನಾವೆಲ್ಲೋ. ನಿಮ್ಮಂಥವ್ರು ನುಗ್ಚೋರ್ಸ ಅವಕಾಶ ನಮಗೆಲ್ಲಿಂದ ಬರುವುದು ಹೇಳಿ? ಇಲ್ಲ, ನೀವು ತೋರಿಸಿದ ಅಕ್ಕರೆಯೇ ದೊಡ್ಡದು. ಬರ್ತೀನಿ. ಒಂದು ಮಾತು. ಹಾಂ. ನಿನ್ನೆ ಅಣ್ಣ ಅನ್ನೋ ಭಾವನೆಯಿಂದ ಬಾಯಿ ತಪ್ಪಿ ನಿಮ್ಮ ಮುಂದೆ ಏನೇನೋ ಒದ್ರದೆ. ವಿಷಯ ನಿಮ್ಮಲ್ಲೇ ಇರಲಿ. ಚಿಂತೆ ಬೇಡ. ನಿನ್ನೆ ನೀವು ನನಗೆ ಏನು ಹೇಳಲಿಲ್ಲ, ನಾನೇನೂ ಕೇಳಲಿಲ್ಲ. ಆಯ್ತಾ ತಾಯಿ? ಈಗ ಸಮಾಧಾನ ಆಯಿತು. ಅಣ್ಣ, ನೀವು ವಾಪಸ್ ಬಂಬೈಗೆ ಹೋದ್ಮೇಲೆ ನಮ್ಮ ಶಂಭು ಯಾವಾಗಾದರೂ ಸಿಕ್ಕಿದ್ರೆ ನಾನು ಹೀಗೆಲ್ಲ ಅಂದೆ ಅಂತ ಹೇಳಬೇಡಿ. ವಾಪಸ್ ಬರಬೇಕು ಅಂದ್ಕೊಂಡವನು ಬರದೇ ಹೋದಾನು. ಒಂದು ನಿಜ ಹೇಳ, ನೀವು ಅಂದ್ಕೊಂಡ ಹಾಗೆ ನಾನು ಬೊಂಬಾಯಿನೋನಲ್ಲ. ಮತ್ತೆ ನಂದು ಶಂಭು ಕಥೆನೆ. ಅಂದ್ರೆ ಎಂತ? ಶಂಭುವಿನ ಹಾಗೆ ಮನೆ ಬಿಟ್ಟು ಬಂದು ನಾನು. ಕಾರಣಗಳು ಬೇರೆ ಬೇರೆ ಇರ್ಬೋದು. ಹೋಗಲಿ ಬಿಡು, ವಿಚಾರ ನಿನ್ನಲ್ಲೇ ಇರಲಿ. ಯಾರಿಗೂ ತಿಳಿಸೋದು ಬೇಡ.
ಪಾಪ ನಿಮ್ಮತ್ತೆ ನಾನು ಶಂಭುನ ಬೊಂಬಾಯಿನಿಂದ ಕರ್ಕೊಂಬರ್ತೀನಿ ಅಂತ ಕಾದು ಕೂತಿದ್ದಾರೆ. ಅವ್ರ ಭರವಸೆ ಹಾಗೆ ಉಳಿಲಿ. ಆ ಮುದಿ ಜೀವಕ್ಕೆ ಯಾಕೆ ಸುಮ್ಮನೆ ನೋವು. ನಾನು ಬರ್ತೀನಿ. ಬಂದೆ ಮಾವಯ್ಯ. ಹೋಗುವ, ಮಾವಯ್ಯ ಕಾಯ್ತಾ ಇದ್ದಾರೆ. ಹಾ, ಬನ್ನಿ. ನೋವಾಗ್ತದ ಮಗ? ಸ್ವಲ್ಪ ಮೆಲ್ಲಗೆ. ಆ, ಆ. ಈಗ ಹಿತವಾಗಿದೆ. ನಿನ್ನೆ ನಾರಾಯಣನ ಮನೆಯಲ್ಲಿ ಎಲ್ಲ ಸೌಕರ್ಯ ಇತ್ತಾ? ಓ, ನಾರಾಯಣ ನಿಮ್ಮ ಅಳಿಯ ಅಲ್ವೇ? ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅವ ನನ್ನ ಅಳಿಯ ಆಗಿದ್ದಿದ್ರೆ ಹಾಗೆ ನೋಡ್ಕೊಳ್ತಿದ್ನಾ ಇಲ್ವಾ? ಆದರೆ ಅವರಿಬ್ರು ನನ್ನ ಅಳಿಯ ಮಗಳಿಗಿಂತ ಜಾಸ್ತಿ. ನಾನು ಯೋಚಿಸ್ತಿದ್ದೀನಿ, ನಿಮ್ಮಂಥ ಅತ್ತೆ ಮಾವ ಸಿಕ್ಕೋದಾದ್ರೆ ನಾನು ಯಾಕೆ ಇಲ್ಲೇ ಬಂದು ತಣ್ಣಗೆ ನೆಲೆಯೂರಬಾರ್ದು ಅಂತ. ನಿಜವಾಗ್ಲೂ? ಖಂಡಿತ. ಮಾತಾ ಓ, ಹೇಳಿ, ಇನ್ನೊಂದು ಕಾಟು ಮೂಲೆ ಮಾಡಿ ಕೊಡ್ತೇನೆ. ಇನ್ನೊಂದು ಕಾಟ್ ಮೂಲೆ ಯಾಕೆ? ಇದೆಯಲ್ಲ. ಅದು ನಾರಾಯಣನಿಗೆ. ನಾರಾಯಣಂಗೆ ಯಾಕೆ? ಅವನನ್ನು ಹಾಗೆ ಅರ್ಧಕ್ಕೆ ಕೈ ಬಿಡ್ಲಿಕ್ಕೆ ಆಗ್ತದ? ಹಾಗಾಗಿ ನಿಮಗೆ ಇನ್ನೊಂದು ಕಾಟು ಮೂಲೆ ಬೇಡ ಅಂದರೆ ಕುಮಾರ ಪರ್ವತದ ಶಿಖರದ ಮೇಲೆ ಒಂದು ತೋಟ ಮಾಡಿ ಕೊಡ್ತೇನೆ. ಇರ್ತೀರಾ? ಬೇಡ ಬೇಡ, ಈ ಮನೆ ತೋಟ ಕೊಟ್ಬಿಡಿ ಸಾಕು. ಇದು ನನ್ನದಲ್ಲ. ಯಾರ್ದು? ಅಜ್ಜ ಮುತ್ತಜ್ಜ ಅವರ ಹಿರಿಯರು ದುಡಿದು ಮಾಡಿದ ಸಂಪತ್ತು. ಶ್ರಮವಿಲ್ಲದೆ ನನಗೆ ಬಂದದ್ದು. ಧರ್ಮದ ಕೂಳು ಇದ್ದ ಹಾಗೆ. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟಿದ್ದಾನಲ್ಲ, ಅವನು ಅಲ್ಲಿರ್ತಾನೋ ಇಲ್ಲಿರ್ತಾನೋ, ಅಲ್ಲೇ ಇದ್ದು ಇದನ್ನು ಮಾರ್ತಾನೋ. ನಾನು ಶಂಕರಿ ಇರುವವರೆಗೂ ಇದು ನಮ್ಮದು, ತರುವಾಯ ಅವನದ್ದು. ಸಾಕು ಸಾಕು. ಮಗು, ನೀನು ಬೊಂಬಾಯಲ್ಲಿದ್ದೀಯಲ್ವಾ? ಒಮ್ಮೆ ನನ್ನ ಮಗನನ್ನ ಇಲ್ಲಿಗೆ ಕರ್ಕೊಂಬಂದರೆ ನಿನಗೆ 100 ರೂಪಾಯಿ ಬಹುಮಾನ ಕೊಡ್ತೇನೆ. ಬರೀ 100 ರೂಪಾಯ? 100 1000 ನನಗೆ ಲೆಕ್ಕ ಗೊತ್ತಿಲ್ಲ. ಅವ್ರು ಕೊಟ್ಟಷ್ಟು ನೀ ತಗೊಂಡಷ್ಟು. ಅಡಿಕೆ ಅಲ್ಲಿಗೆ ಕುಮಾರ ಪರ್ವತಾನೇ ಗಟ್ಟಿ. ನಡಿಗೆ ಮತ್ತೆ ನಡೀರಿ. ಶಾಲು ಮಾಡೇಳಿ ಸಾಕು. ತಪ್ಪಾಯಿತು. ಶಿವರಾಮಯ್ಯ, ಇದು ಕುಶಾಲಿಗಲ್ಲ. ಈಗಲೂ ನಾನು ತ್ವಾಟ ಮಾಡಬಲ್ಲೆ. ಏನೋ ಹೇಳಬೇಕು ಅಂತ ಬಂದೆ ಅಂತಂದ್ರಿ, ನೀವೇ ಹೇಳಿ ಮೊದಲು. ಸ್ವಂತ ಬೇಸಾಯ ಮಾಡೋದ್ರ ಬಗ್ಗೆ ಹೇಳಿದ್ನಲ್ಲ. ಹೌದು. ಆ ವಿಚಾರವಾಗಿ ನಾನು ಲಕ್ಷ್ಮಿ ಕುಳಿತು ಯೋಚನೆ ಮಾಡಿದ್ದು. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅತ್ತೆ ಮಾವಯ್ಯನ ನಾವು ಬಿಟ್ಟೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೇವೆ. ಒಳ್ಳೆ ತೀರ್ಮಾನ. ನಿಮ್ಮಂಥದೇ ಕಳಕಳಿ ನಿಮ್ಮ ಮಾವಯ್ಯನವ್ರಿಗೂ ಇದೆ. ಅವ್ರು ನಿಮ್ಮ ಕೈ ಬಿಡೋಲ್ಲ. ಮಂಗಳಂ ಕೌಸಲೇಂದ್ರಗೆ ಮಂಗಳಂ ರಾಮಚಂದ್ರಗೆ ಮಂಗಳಂ. ಅಯ್ಯಯ್ಯೋ, ಇದೆಂತ ಮಾಡ್ತಾ ಇದ್ದೀ? ಆನಂತ ಮಾಡಿದೆ.
ಸೀರೆ ಆರಿಸುತ್ತಾ ಇದ್ದೀರಲ್ಲ, ತಪ್ಪೆಂತ ಇದ್ದು ಇದು ಎನ್ನ ಕೆಲಸ. ಶಂಕರಿ, ನಾವು ಮದುವೆ ಅದು ಕಾರ್ತಿಕದಲ್ಲಿ ಅಲ್ದಾ? ಹೌದು. ಆಗ ನಮಗೆ ಮಾಂಗಲ್ಯ ಕೊಳ್ಳಲಿಕ್ಕೆ ಕೂಡ ದುಡ್ಡಿತ್ತಿಲ್ಲೇ. ಹೂವಿನ ಮಾಲೆಯೇ ಆಭರಣ ಆಗಿತ್ತು. ಈ 50 ಕಾರ್ತಿಕಗಳ ನೆನಪಿಗಾಗಿ ಈ ಹೂವಿನ ಮಾಲೆ. ಎಂಥದಿದು? ಎಂಥದ್ದೇನು? ಹಾಕು ಏನಾಗೆ? ಅಯ್ಯೇ, ಯಾರಾದ್ರೂ ನೋಡಿದ್ರೆ ಎಂತ ಹೇಳ್ತರು? ಎಂತ ಹೇಳತ್ರ? ಗಂಡ ಹೆಂಡತಿ ಅಂತ್ರ. ಹಾಕು ಹಾಗೇ. ಶಂಕರಿ, ಅವನು ಯಾವುದಕ್ಕೂ ಹೆದರಿದವನಲ್ಲ. ಆದರೆ ಈಗ ಒಂದು ಚಿಂತೆ ಬಾಧಿಸುತ್ತಿದೆ. ಎಂತದು? ನಾವಿಬ್ಬರೂ ಒಟ್ಟಿಗೆ ಹೋಗಿಬಿಟ್ಟರೆ ಪರವಾಗಿಲ್ಲ. ಒಬ್ಬರು ಹೋಗಿ ಒಬ್ಬರು ಉಳಿದು ಬಿಟ್ಟರೆ ಹಾಗೆಲ್ಲ ಮಾತಾಡೋಕ್ಕಾಗ. ಸಾವಿನ ಬಗ್ಗೆ ನಾವು ಹಾಗೆಲ್ಲ ಮಾತಾಡಬಾರ್ದು. ನಮಗೆ ಸಾವೇ ಇಲ್ಲೇ ಅಂತ ಬದುಕಲಕ್ಕು. ಅಲ್ಲ, ಇರಳ್ತಾನೆ ಹೇಳಿದ್ರಿ ಆ ಮಗಂಗೆ ತ್ವಾಟ ಮಾಡಿಕೊಡ್ತೆ ಹೇಳಿ. ನಮ್ಮ ನಾರಾಯಣನ ಮಕ್ಕಳು ಸುಬ್ಬು, ಸಾವಿತ್ರಿ ಅವರಿಬ್ಬರಿಗೂ ಮದುವೆ ಮಾಡಿ ಅವ್ರಿಗೊಂದು ದಾರಿ ಮಾಡಬೇಡ್ದಾ? ನೀವಿನ್ನೂ ಮಾಡೋ ಕೆಲಸ ಎಷ್ಟೊಂದಿತ್ತು. ನಿಜ. ನನಗೂ ಯಾರೋ ಹೇಳಿದ್ದುಂಟು, ಅವನು 300 ವರ್ಷಗಳು ಬದುಕುತ್ತೇನೆ ಹೇಳಿ. ಹಾಗಿದ್ದಲ್ಲಿ ಅವನು ಎಷ್ಟು ತ್ವಾಟ ಮಾಡಬೇಕು, ಎಷ್ಟು ಹೊಲ ಮಾಡಬೇಕು. ಆಮೇಲೆ ಕಾಡು, ಆನೆ, ಕಾಟಿ ಇವತ್ರ ಗತಿ. ಜಾಣೆ. ಅದಕ್ಕೆ ಅಲ್ದ ನನ್ನ ನಿಂಗಳ ಮದುವೆ ಆದ್ದು. ಅವೂ ಇರಲಿ, ನಾವು ಹೀಗೇ ಇರೋಣ. ಹೋಗೆ ನಾ ಕೊಡುದಿಲ್ಲ. ಏಯ್, ನೀವೇನು ಮಕ್ಕಳ ಇಲ್ಲ ಮಂಗಗಳ? ಯಾಕೆ? ಆನರ್ಸಿಲ್ಲ ನಿಮ್ಗೆ? ಎಂತಾತು? ನೋಡಿ ಇಲ್ಲಿ ವಸ್ತುಗಳು ಚಲಾಪಲ್ಲಿ ಮಾಡಿರೋದು. ಹೊಡಿಲಿ ಚೀಲ. ಯಾಕೆ ಮಕ್ಕಳ ಎಂತಕ್ಕೆ ಅವ್ರ ವಸ್ತುಗಳನ್ನು ಮುಟ್ಲಿಕ್ಕೆ ಹೋಯಿದ್ರಿ? ಶಿವರಾಮು, ಬಿಸಿ ನೀರು ತಯಾರಾಗಿದೆ. ನೀವು ಈ ಎಣ್ಣೆ ಸ್ನಾನ ಮಾಡಿ ನೋಡಿ, ನಿಮ್ಮ ಕಾಲು ನೋವು ಥಟ್ ಅಂತ ಗುಣ ಆಗ್ತದೆ. ಎಂತಾತು? ಮಕ್ಕಳು ವಸ್ತುಗಳನ್ನೆಲ್ಲ ಹರಡಿದ್ವು. ಅಯ್ಯೋ, ಯಾಕೆ ಹಾಗೆ ಮಾಡ್ಲಿಕ್ಕೆ ಹೋದ್ರಿ? ಕೈ ಚೀಲ ಕೊಡು. ಮಕ್ಕಳು. ಶಂಕರೇ, ನಾವು ಸ್ನಾನದ ಮನೆಯಲ್ಲಿ ಬಿಡಾರ ಮಾಡ್ತೇವೆ. ನೀನು ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿಬಿಡು. ಸಾವಿತ್ರಿ ಜಾಣೆ. ಮೆಲ್ಗೆ ಮೆಲ್ಗೆ, ನನಗೆ ಅಭ್ಯಾಸ ಇಲ್ಲ. ಆಗ್ತದೆ, ಇಡೀ ಮೈ ಅಗರ ಆಗ್ತದೆ. ಹೀಗೆ ಮೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತಕ್ಕೆ ಹೋದ್ರೆ ಚೆನ್ನಾಗಿ ಹಿಂಗುತ್ತೆ. ಮುಂದಕ್ಕೆ ಹಚ್ಕೊಳ್ಳಿ.
ಐ ಅಜ್ಜ ಆ ಇವತ್ ನಿಮ್ಗೆ ದೋಸೆ ಇಲ್ಲ, ಅಯ್ಯಯ್ಯೋ ನಮ್ಮ ಗತಿ. ಎಲ್ಲ ನಾವೇ ತಿಂದು ಪರಿಚಯ ಮಾಡ್ತೇವೆ. ಓಹೋ ಹಾಗಾದ್ರೆ ನಮಗೆ ಉಪವಾಸ. ಮಕ್ಕಳ ಆಟವೇ ಚೆಂದ. ನಿಮಗೆಷ್ಟು ಮಕ್ಕಳು? ಲಗ್ನವೇ ಆಗಿಲ್ವಲ್ಲ. ನಾನು ನೋಡಿ ಹಾ ಹಾ ಬುದ್ಧಿ ಬಂದ ಮೇಲೂ ಹಬ್ಬ ಜೊತೆ ಮಕ್ಕಳ ಥರವೇ ಆಟ ಆಡ್ತಿದ್ದೆ. ಈಗಲೂ ನಿಮ್ಮ ಸ್ವಭಾವದಲ್ಲಿ ವಿಶೇಷ ಬದಲಾವಣೆ ಏನು ಕಾಣೋಲ್ಲ. ಅಂದ್ರೆ ಮುದುಕನಾದರೂ ಬುದ್ಧಿ ಬೆಳೆದಿಲ್ಲ ಅಂತ. ಹಾಗಲ್ಲ, ವಯಸ್ಸಾದ ಮೇಲೂ ಎಳವೆಯ ಮುಗ್ಧತೆಯನ್ನ ಎಷ್ಟು ಜನಕ್ಕೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ ಹೇಳಿ ನಿಮ್ಮ ಹಾಗೆ? ಏನಾ ಈಗ ನಾವು ಸ್ವಲ್ಪ ಕಡಿಮೆ ಆಯ್ತಾ? ಪರವಾಗಿಲ್ಲ, ಆದರೂ ಸ್ವಲ್ಪ ಅಭ್ಯಂಜನ ಮುಗಿಲಿಲ್ವಾ? ಮುಗಿಯುತ್ತಾ ಬಂತು. ಈಗ ಸ್ನಾನ. ನಾನು ಮಾಡ್ಕೋತೀನಿ, ನೀವು ಆ, ಎಣ್ಣೆ ಸ್ನಾನ ಬೇರೆಯವರಿಂದ ಮಾಡಿಸ್ಕೊಂಡ್ರೆ ಗಮ್ಮತ್ತು. ಹೇಳಿ. ಅಯ್ಯೋ, ಸುತಗೆ ಮಂಗಳಂ ಪಾರ್ವತಿ ತನಯಗೆ ಮಂಗಳಂ. ನೀಯೋದು ಹೇಗಾಯ್ತು? ತುಂಬ ಚೆನ್ನಾಗಿತ್ತು. ನನ್ನ ಜೀವಮಾನದಲ್ಲೇ ಇಂಥ ಸ್ನಾನ ನಾನು ಮಾಡಿಲ್ಲ. ಯಾಕೆ ನಿಮ್ಮಲ್ಲಿ ಎಣ್ಣೆ ಸ್ನಾನದ ಪದ್ಧತಿ ಇಲ್ವಾ? ಇದೆ, ಅದರ ಅಪರೂಪ. ಹಾ ಏನದು? ನಮ್ಮ ಶಂಭುವು ಮಿಂದು ಬಂದು ಹೀಗೆ ಕೂರ್ತಿದ್ದ. ನಿತ್ಯವೂ ಅವರೇ ಅವನಿಗೆ ಸ್ನಾನ ಮಾಡಿಸ್ತಿದ್ರು. ಓ, ನಾಯಿ ಬೊಗಳ್ತಲೇ ಇದೆ. ಏನೋ ಹುಳನೋ ಹುಟ್ಟೆನೋ ಇರಬೇಕು. ಹುಲಿ ಎಲ್ಲ ತಾನೇ? ಹುಲಿನ? ಅಮ್ಮ, ಕಾಡಿನ ನಡುವೆ ಹೀಗೆ ಒಂಟಿಯಾಗಿ ಇಬ್ಬರೇ ಬದುಕೋಕೆ ನಿಮಗೆ ಹೆದರಿಕೆ ಆಗೋಲ್ಲ? ಹೆದರಿಕೆನಾ? ಎಂತಕ್ಕೆ? ಹೋಗ್ಲಿ, ಬೇಸರ ಆಗ್ತದೆ, ಹೋಗ್ತದೆ. ಹಗಲೊತ್ತು ಹೇಗೋ ಕಳೆದೋಗ್ತದೆ. ರಾತ್ರಿನೇ ಕಷ್ಟ. ಇಬ್ಬರು ಏನೋ ಮಾತಾಡ್ತಿರ್ತೇವೆ. ನೆನ್ನೆ ಆಡಿದ್ದೆ ಇವತ್ತು, ಮತ್ತೆ ನಾಳೆ ಅದೇ. ನನಗೊಂದೇ ಒಂದು ಆಸೆ ಮಗು. ಸಾಯ್ಲಿಕ್ಕೆ ಮುಂಚೆ ನಮ್ಮ ಶಂಭುವನ್ನು ಒಮ್ಮೆ ನೋಡಬೇಕು ಅಂತ. ಅವ ನಿನಗೆ ಬೊಂಬೈಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಅವ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ತಿಳಿದ್ಕೊಂಬಂದು ಹೇಳ್ತೀಯ ಮಗು? ಅವನಿಗೆ ಈ ಮೂಲೆಯಲ್ಲಿ ಬಂದಿರಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಬೇಡ, ಎಲ್ಲಿಯಾದರೂ ಚೆನ್ನಾಗಿದ್ದಾನೆ ಅಂತ ತಿಳಿದ್ರೆ ಅಷ್ಟೇ ಸಾಕು. ದೊಡ್ಡೂರು ಎಲ್ಲಿ ಅಂತ ಹುಡುಕೋದಮ್ಮ? ಅದು ನಿಜ, ನಂದೊಂದು ಚಪ್ಪಲ. ಅವನು ಹೇಳ್ದಂತೆಯೇ ಕೇಳಿದ್ದಿದ್ರೆ ಬಹುಶಃ ಅವನು ಕೋಪ ಮಾಡ್ಕೊಂಡು ಹೋಗ್ತಿರ್ಲಿಲ್ವಾ ಏನ? ಅವನ ಕೋಪಕ್ಕೆ ಕಾರಣ ಏನಮ್ಮ? ಈ ಸಂಗತಿ ಇವರಿಗೆ ಗೊತ್ತಿಲ್ಲ. ನಿನಗೆ ಮಾತ್ರ ಹೇಳ್ತಾ ಇದ್ದೇನೆ. ಯಾರೋ ಗಾಂಧಿ ಅಂತೆ ದೇಶಕ್ಕಾಗಿ ಒಡವೆ ಬಂಗಾರ ಎಲ್ಲ ಸಂಗ್ರಹಿಸ್ತಿದ್ನಂತೆ.
ನಾನೂ ಕೊಡಬೇಕು, ನಿನ್ನ ಒಡವೆ ಕೊಡು ಅಂದ. ನಾ ಕೊಡಲ್ಲ ಅಂದೆ. ಹಠ ಮಾಡ್ದ, ಆದರೂ ಕೊಡಲಿಲ್ಲ. ಆಮೇಲೆ ಅವ ನನ್ನೊಟ್ಟಿಗೆ ಮಾತನಾಡೋದನ್ನೇ ನಿಲ್ಲಿಸ್ಬಿಟ್ಟ. ಪೇಟೆಗೆ ಹೋದವನು ಬಾರಲೇ ಇಲ್ಲ. ಬಂಗಾರದಂಥ ಮಗನ್ನ ಕಳ್ಕೊಂಬಿಟ್ಟೆ. ಮಗು, ಮಗು, ಏನು? ಒಳಗೆ ಬಾ. ಮೆಲ್ಲ ಮೆಲ್ಲ ಮೆಲ್ಲ. ಏನಮ್ಮ ಇದು? ಒಡವೆಗಳು. ನನ್ನ ಮಗ ಶಂಭು ಸಿಕ್ಕಿದ್ರೆ ಇದನ್ನು ಕೊಟ್ಬಿಡು. ಈ ಹಾಳು ತುಂಡುಗಳಿಂದ ನನ್ನ ಮಗನ ಮನಸ್ಸು ನೋಯಿಸ್ಬಿಟ್ಟೆ. ವೃಥಾ ನನ್ನ ಮಗನ್ನ ದೂರ ಮಾಡ್ಕೊಂಬಿಟ್ಟೆ. ಅಮ್ಮ, ಇವು ನಿಮ್ಮಲ್ಲೇ ಇರ್ಲಿಮ್ಮ. ಮಲಕೋಳಿಮ್ಮ. ಅಣ್ಣರ, ಅಯ್ಯ, ಓ ಅಣ್ಣರ, ಅಣ್ಣರ, ಚಾಂಡ್ ದಣಿಕುಳ ಬಟ್ಯಾ, ಯಾಕೆ ಎಂತಾಯ್ತು? ದಣಿಯೂರಲ್ಲಿ ಎಂತಾಯ್ತು ಹೇಳು. ಕೆಂಚನ ಹಟ್ಟಿಯಿಂದ ದನವನ್ನು ಹುಲಿ ಕೊಂಡೋಗಿದೆ. ಅಯ್ಯೋ, ಎಂತ ಮಾಡೋದೀಗ? ಎಂತದ್ದು ಮಾಡುವುದು? ಹೀಗಾದ್ರೆ ನಮ್ಮನ್ನು ಹುಲಿ ತಿಂತದೆ. ಅಲ್ಲ ದಣಿ, ನಿಮ್ಮಲ್ಲಿ ಆದ್ರೆ ಬೆಡಿ ಉಂಟು, ನಾವೇನ್ ಮಾಡೋದು? ಆ ಹುಲಿಗೆ ಒಂದ್ ಗತಿ ಕಾಣಿಸ್ಲಿಕ್ಕೆ ಬೇಕು. ಕರ್ಪು ದೊಡ್ಡದು ಒಂದೇ ದಾರಿ. ಊರಿನವರೆಲ್ಲ ಅದನ್ನೇ ಮಾತಾಡ್ತಿದ್ದಾರೆ. ಸರಿ, ಹಾಗೆ ಮಾಡುವ. ನಾನು ಈಗಲೇ ಹೋಗಿ ಮಾವಯ್ಯನಿಗೆ ವಿಷಯ ತಿಳಿಸ್ತೇನೆ. ನೀನು ಹೊರಡು. ಆಯ್ತು ನಾನು ಜನರನ್ನೆಲ್ಲ ಸೇರಿಸ್ತೇನೆ. ಲಕ್ಷ್ಮಿ, ನಾನು ಮಾವಯ್ಯನ ಬಳಿ ಹೋಗಿ ಬರ್ತೇನೆ. ಮನೆ ಕಡೆ ಜಾಗ್ರತೆ. ಬದುಕು ತುಂಬ ಸಂಕೀರ್ಣವಾದ್ದು. ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳ್ಳೋಕೆ ಆಗೋಲ್ಲ, ಅಥವಾ ಹೇಳಿದ್ದೆಲ್ಲ ಅನಿಸಿಯೇ ಇರೋಲ್ಲ. ಆಧುನಿಕತೆ ಸೋಂಕೇ ಇಲ್ಲದ ನಿಮ್ಮ ಈ ಕೆಳಬೈಲು ನಿಷ್ಕಲ್ಮಶವಾದ್ದು ಭಟ್ರೆ, ನಮ್ಮದು ಬರೀ ಮುಖವಾಡ. ಮಾವಯ್ಯ, ಕೆಂಚನಹಟ್ಟಿಯಲ್ಲಿ ಹುಲಿಯೊಂದು ದನವನ್ನು ಎಳೆದುಕೊಂಡು ಹೋಗಿದಂತೆ ಬಟ್ಟೆ ಹೇಳ್ದ. ಇದು ಒಳ್ಳೆ ಉಪದ್ರ ಆಯ್ತಲ್ಲ. ಕರ್ಪು ಮಾಡುವಂತ ಎಲ್ಲರೂ ಹೇಳುತ್ತಿದ್ದಾರೆ. ಆಯ್ತು, ಎಲ್ಲರಿಗೂ ಗೂಟಿಗೆ ಬರಲಿಕ್ಕೆ ಹೇಳು. ಆಯ್ತು ಮಾವಯ್ಯ. ಕರ್ಪು ಅಂದ್ರೆ ಏನು? ಹುಲಿಯನ್ನು ಶಿಕಾರಿ ಮಾಡುವ ವಿಧಾನ. ಓ, ಉಪದ್ರದಿಂದ ಸುಲಭ ಸ್ವಾತಂತ್ರ್ಯ. ಈ ಹಾಳು ಬ್ರಿಟಿಷರ ಉಪಟಳ ನಿವಾರಣೆಗೂ ಈ ಕರ್ಪಿನಂತದಿದ್ರೆ ಚೆನ್ನಾಗಿತ್ತು ಭಟ್ರೆ. ಮಾಣಿಯು ಆಗಾಗ್ಗೆ ಇದೇ ಮಾತನ್ನು ಹೇಳುತ್ತಿದ್ದ. ನಾನೇ ಅವನಿಗೆ ಬೇಡ ಅಂತ ತಡೆದಿದ್ದೆ. ಓ, ಸ್ವಾತಂತ್ರ್ಯ ಸಂಗ್ರಾಮದ ಪರಿಚಯ ನಿಮಗುಂಟು?
ಇದು ನಿಮ್ಮದೆಯಾ ಕರಪತ್ರ? ಚಳವಳಿಯಲ್ಲಿದ್ದೀರಾ? ನಡು ರಾತ್ರಿ ಆದರೂ ನಿದ್ದೆ ಬರಲಿಲ್ವಾ? ನೀವು ಎದ್ದಿದ್ದೀರಿ? ಸೆಕೆ. ಹಾ, ಈ ಒಂದು ರಾತ್ರಿ ಕಳೆದು ಬಿಡಿ, ಆಮೇಲೆ ಎಲ್ಲಿಯ ಗೋಪಾಲಯ್ಯ, ಎಲ್ಲಿಯ ಕೆಳಬೈಲು. ಹಾಗೆ ಯಾಕೆ ಹೇಳ್ತೀರಿ? ನಿಮ್ಮದು ಮರೆಯದಂಥ ಜೀವ. ನಾನು ಈ ಪ್ರದೇಶಕ್ಕೆ ಬಂದಾಗೆಲ್ಲ ನಿಮ್ಮನ್ನ ಕಂಡೇ ಹೋಗೋದು. ಬರ್ತಾ ಇರಿ. ಹಾಂ, ನಿಮ್ಮೂರಲ್ಲಿ ಮಳೆಯಲ್ಲೂ ಧಗೆ. ನಿಮ್ಮ ಮಗ ಎಲ್ಲಿವರೆಗೂ ಓದಿದ್ದ ಅಂದ್ರಿ? ಮಂಗಳೂರಿನಲ್ಲಿ BA ಪಾಸ್ ಮಾಡಿದ. ಹಾಂ, ನಂತರ ಮುಂದಕ್ಕೆ ಓದುತ್ತೇನೆ ಅಂತ ಬೊಂಬಾಯಿಗೆ ಹೋದವನು ನಮ್ಮಿಂದ ದೂರ ಆದ. ಶಂಕರಿ ಆಗಿಂದಾಗೆ ಹೇಳ್ತಿರ್ತಾಳೆ, ಅವನಿಗೆ ಆಗಲೇ ಒಂದು ಮದುವೆ ಮಾಡಿ ಕಟ್ಟಿ ಹಾಕಿದ್ರೆ ಸರಿ ಇರ್ತಿದ್ದ ಅಂತ. ಯಾಕೆ ನೆಂಟಸ್ಗೆ ಸಿಗ್ಲಿಲ್ವೇ? ಒಳ್ಳೊಳ್ಳೆ ಸಂಬಂಧಗಳು ಬಂದವು. ಅದು ಯಾಕೋ ಮನಸ್ಸು ಮಾಡಲಿಲ್ಲ ಅವನು. ನಾವು ಸ್ವಲ್ಪ ಉದಾಸೀನ ಮಾಡಿದ್ವಿ ಅಂತ ಕಾಣಿಸ್ತದೆ. ನಿಮ್ಮ ಮಗನ ಫೋಟೋ ಇಲ್ಲ ಅಲ್ಲ? ಒಬ್ಬನೇ ಇರುವ ಫೋಟೋ ಇಲ್ಲ, ಹಾಂ, ವಿದ್ಯಾರ್ಥಿಗಳ ಜೊತೆ ಇರುವ ಒಂದು ಫೋಟೋ ಉಂಟು. ಎಲ್ಲಿ? ಇಲ್ಲಿಲ್ಲ, ತರ್ತೇನೆ ಇರಿ. ಮಳೆ ನಿಂತಿತು. ಹಾಂ, ಹಿಡಿದು ಹಿಡಿದು. ಹಾಂ, ನೋಡಿ ಇಲ್ಲಿ. ಓ, ಎಲ್ಲಿದ್ದಾನೆ ಹೇಳಿ? ಇವರಾ? ಎಲ್ಲಿಡಿ ಇಲ್ಲಿದ್ದಾನೆ ನೋಡಿ. ಓ, ನಿಮ್ಮ ಮಗನ ಪೂರ್ತಿ ಹೆಸರು ಏನು ಅಂತಂದ್ರಿ? ಕೆಳಬೈಲು ಶಂಭು ಭಟ್ಟ, ಶಾಲೆ ಹೆಸರು. KS ಶರ್ಮಾ ಅಂತ ಹೇಳಿದ ಹಾಗಿತ್ತಲ್ಲ. ಹೇಗೆ ಇದ್ರು ನೋಡೋಕೆ? ಕಂಡಿದ್ರ? ಅನಿಸುತ್ತೆ. ಎಲ್ಲಿ? ಸ್ವಾತಂತ್ರ್ಯ ಚಳವಳಿಯಲ್ಲಿ. ಚಳವಳಿ? ಅದು ಒಂದೆರಡು ವರ್ಷಗಳ ಹಿಂದೆ ಶಿವಪುರ್ವ ಎಂಥದ್ದು ಊರು, ಅಲ್ಲೊಂದು ಗುಪ್ತ ಸಭೆ ನಡೆದಿತ್ತು ನಮ್ಮದು. ಆಗ ನಾವು ಪರಸ್ಪರ ಪರಿಚಿತರಾದ್ವಿ. ಅಲ್ಲಿ ಇವರು ನಮ್ಮೂರು ದಕ್ಷಿಣ ಕನ್ನಡ ಅಂತ ಹೇಳಿದ ನೆನಪು ನನಗೆ. ಈ ಚೆಹರೆ ಅವರನ್ನೇ ಹೋಲುತ್ತೆ. ಕಡೆಗೂ ನನ್ನ ಮಾತು ಕೇಳಲಿಲ್ಲ. ಅಮ್ಮನಿಗೆ ಹೇಳೋಣ, ಸಂತೋಷ ಪಡ್ತಾರೆ. ನಿಜದಲ್ಲಿ ಕಾಣಲಾಗದ್ದನ್ನು ನೆರಳಿನಲ್ಲಿ ಕಂಡು ಸಂಭ್ರಮಿಸುವುದ? ಬಹುಶಃ ನಾನು ತಪ್ಪು ಮಾಡಿದೆ. ಅವನನ್ನು ತಡೆಯಬಾರದಿತ್ತು. ಯಾವುದರಿಂದ?
ಚಳವಳಿಯಿಂದ ಪ್ರಕೃತಿಯನ್ನು ಮಣಿಸಿದ ನಾನು ಮಗನನ್ನು ಮಣಿಸುವುದರಲ್ಲಿ ಸೋತೆ. ತಪ್ಪು ಭಟ್ರೆ. ಪ್ರಕೃತಿಯೊಡನಾಟದಿಂದ ನಿಮಗೆ ಸಂತುಷ್ಟಿ, ದೇಶ ಸೇವೆಯಿಂದ ಆತನಿಗೆ ಸಂತೃಪ್ತಿ, ಎರಡೂ ಹೆಮ್ಮೆಯ ವಿಚಾರವೇ. ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ನಾನೂ ಭಾಗಿಯಾಗಿದ್ದೀನಿ. ಆದರೆ ದೂರಾದ ಮಕ್ಕಳ ತಂದೆ ತಾಯಿಯರ ನೋವೇನು ಅನ್ನೋದನ್ನು ಮಾತ್ರ ನಿಮ್ಮನ್ನು ಭೇಟಿ ಮಾಡಿ ಅರ್ಥಕೊಂಡ್ಬಿಟ್ಟೆ. ನಾನಂತೂ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ವಯಸ್ಸಾದ ನಮ್ಮ ಅಪ್ಪ ಅಮ್ಮನ್ನ ನೋಡೋದಕ್ಕೆ ನಿಮ್ಮ ಮಗನೂ ಬರ್ತಾನೆ. ಕೆಲಸ ಎಲ್ಲಿಗೆ ಬಂತು? ಆಗ್ತಾ ಉಂಟು ದನಿ. ಸಂಜೆ ಒಳಗೆ ಮುಗಿಯಬೇಕು. ಹೌದು ಇವರೇ, ನಾನು ಹೇಳಿದ್ದೀನಲ್ಲ ಕರ್ಪು ಅಂತ, ಇದೆ ನೋಡಿ. 10 ಅಡಿ ಚೌಕ, 10 ಅಡಿ ಆಳ. ಅದರ ಮೇಲೆ ಈ ಬಿದಿರಿನ ಕಡ್ಡಿಗಳನ್ನು ಹಾಸುವುದು. ಅದನ್ನು ಸೊಪ್ಪಿನಿಂದ ಮುಚ್ಚುವುದು. ಹುಲಿಯನ್ನು ಸೆಳೆಯೋದಕ್ಕೆ ಒಂದು ಮೇಕೆಯನ್ನು ನಾಯಿಯನ್ನು ಕಟ್ಟುವುದು. ಹುಲಿ ಆಹಾರ ಹುಡುಕಿಕೊಂಡು ಬಂದು ಟಪ್ ಅಂತ ಇದರಲ್ಲಿ ಬೀಳುತ್ತದೆ. ಅಯ್ಯ, ಇನ್ನೊಂದು 7 ಅಡಿ ಅಲ್ಲಿಗೆ ಮುಗೀತದೆ. ಲಕ್ಷ್ಮಿ, ಆಸರಗೆತ ತಂದೆ. ನಿಮ್ಮೂರಲ್ಲಿ ಇದಕ್ಕೂ ಮೊದಲು ಹುಲಿ ಬೇಟೆ ಆಗಿದ್ದುಂಟಾ? ನನಗೆ ಬುದ್ಧಿ ಬಂದ ಮೇಲೆ 6 ಹುಲಿಗಳನ್ನು ನಾನೇ ಕೊಂದಿದ್ದೆ. ಈಗ ವಯಸ್ಸಾಯ್ತು. ಛೇ, ಪ್ರಾಣಿ ವಧೆ ತಪ್ಪು. ನೀವು ಒಳ್ಳೆ ಹೇಳಿದ್ರಿ ಸ್ವಾಮಿ. ಅಲ್ಲಯ್ಯ, ಆ ಹುಲಿ ನಮ್ಮ ದನಗಳನ್ನು ಕೊಲ್ಲಬಹುದೇ? ಅರೆ, ದನ ಹುಲಿಗೆ ಆಹಾರ ರೀ. ಪಾಪ ಬೇರೆ ಅಂತ ತಿಂದು ಬದುಕೋದು ಹೇಳಿ. ಅದಕ್ಕೆ ನಮ್ಮ ದನಗಳೇ ಆಗ್ಬೇಕು. ಅಲ್ಲಪ್ಪ, ಹಸಿವಾದರೆ ಕಾಡಿನಲ್ಲಿ ಬೇರೆ ಪ್ರಾಣಿಗಳನ್ನು ತಿಂದು ಬದುಕಲಿ. ಅಲ್ಲೇನು ಪ್ರಾಣಿಗಳಿಗೆ ಬರವಾ? ತಗೊಳ್ಳಿ. ಇರ್ಲಿ ಬಿಡಿ. ಮನುಷ್ಯನ ಸಾಮ್ರಾಜ್ಯ ಕಟ್ಟೋ ಆಸೆ ಮುಂದೆ ಈ ಪ್ರಾಣಿ ಬೈಕೆ ತುಂಬಾ ಚಿಕ್ಕದು. ನಿಮಗೆ ನಮ್ಮ ದೇಶದ ಪರಿಸ್ಥಿತಿ ಗೊತ್ತಲ್ಲ? ಎಂತಾಗಿದೆ ನಮ್ಮ ದೇಶಕ್ಕೆ? ಈ ಹುಲಿ ನಿಮ್ ಪ್ರದೇಶನ ಹೊಕ್ಕು ದಾಳಿ ಮಾಡ್ತಿರೋ ಹಾಗೆ ಪರಕೀಯರು ನಮ್ಮ ದೇಶನ ಆಕ್ರಮಿಸ್ಕೊಂಡು ನಮ್ಮನ್ನ ಆಳ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ಆಳ್ಲಿ ಬಿಡಿ. ಯಾರು ಆಳಿದ್ರೆ ನಮಗೆಂತ? ಯಾರಾದ್ರೂ ಒಬ್ರು ಆಳ್ಲೇಬೇಕಾ? ಹುಲಿಗಳಾಗಿ ನಮಗೆ ತೊಂದರೆ ಕೊಡದಿದ್ರೆ ಸಾಕು. ನಾವಂತೂ ರಾಜರಾಗೋದಿಕ್ ಸಾಧ್ಯ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ನಮ್ಮ ದೇಶವನ್ನ ಬೇರೆ ಯಾರೋ ಬಂದು ಆಳ್ಬೇಕಾ? ನಮ್ಮನ್ನ ಆಳ್ಕೊಳಕ್ ಸಾಧ್ಯ ಇಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಸ್ಥಾಪಿತವಾಗ್ಲಿ, ಆಮೇಲೆ ನೀವು ರಾಜರಾಗಬಹುದು. ಈ ಮಂಕು ರಾಷ್ಟ್ರಪತಿ ಆಗ್ಬಹುದು. ಆ ಭಟ್ಯ ಪ್ರಧಾನಮಂತ್ರಿ ಆಗ್ಬಹುದು. ನಿಮ್ಮದೊಂದು ಕುಸಾಲು. ನಮಗೆ ಯಾಕೆ ಮಂಡೆ ಬಿಸಿ? ನಮಗೆ 2 ಹೊತ್ತಿನ ಗಂಜಿ ಸಿಕ್ಕಿದ್ರೆ ಸಾಕು. ನೋಡಿ, ಇದು ತಪ್ಪು. ಈ ಧೋರಣೆನೇ ತಪ್ಪು. ನೀವೆಲ್ಲ ಜಾಗೃತರಾಗಿರ್ಬೇಕು. ಇದೆಯಾ? ಖದೀಮ ಹುಲಿ ಇರಬೇಕು. ಇದ್ರ ಆರ್ಭಟ ನೋಡು. ನಾರಾಯಣ, ನಿನ್ನಲ್ಲಿ ತೋಟ ಎಷ್ಟುಂಟು? 2 ಬಾವಯ್ಯ. ತುಕ್ರ, ನಿನ್ನಲ್ಲಿ ಎಷ್ಟು ತೋಟ ಉಂಟು? 4 ಬೇಗ ಬಾ. ಈ ಹುಲಿ ಪೀಡೆ ಇನ್ನು ತೀರಿತು. ಈಗ ನಿಲ್ತಾನೆ ನಿಂತ. ಏನು ಮೋಸ ಆಗ್ಲಿಲ್ಲ. ನಾ ಹೋಗಿ ಬರ್ಲಾ? ಎಲ್ಲಿಗೆ? ನಮ್ಮೂರಿಗೆ.
ಮತ್ತಿನ್ಯಾವ ಬರೋದು? ಬರ್ತೀನಿ. ನೀವಿಬ್ರು ನಾ ಹೇಳಿದ ಹಾಗೆ ಶಾಲೆಗೆ ಹೋಗಿ ಓದಿ ಜಾಣರಾಗಬೇಕು. ಇದು ನಿನಗೆ ಇದೆಂತ? ಲೇಖನಿ. ಕೈ ಕೊಡು. ಸುಬ್ರಾಯ. ಸುಬ್ರಾಯ. ನನ್ನ ಹೆಸರು. ನೋಡು ಹೇಗೆ ಬರ್ದೆ. ಏ ಲಾಯ್ಕಿದ್ದು. ತಗೋ. ನಿಂಗೆಂತ ಕೊಡ್ಲಿ? ಏನು ಬೇಡ. ನಿಂಗೆ ಗಡಿಯಾರ ಎಂತದಿದು? ಕೇಳುತ್ತೆ. ಏ ಶಬ್ದ ಕೇಳ್ತು. ಹೋಗುವ ಬಾ, ಹೋಗುವ ಹೋಗುವ. ಸುಬ್ಬರಾಯ ಸಾವಿತ್ರಿ. ಮಗು, ಏ ಬಾರೆ ಇಲ್ಲಿ ನೋಡು. ಏನಮ್ಮ ಇದು? ಹಶ್ವಾದಾಗ ತಿನ್ಲಿಕ್ಕೆ. ಅಯ್ಯೋ, ಯಾಕಮ್ಮ ತೊಂದರೆ ತಗೊಂಡ್ರಿ? ನಿನ್ನ ಇಲ್ಲಿ ಉಳಿಸ್ಕೊಂಡು ನಾವು ನಿನಗೆ ತೊಂದರೆ ಕೊಟ್ಟವೋ ಏನೋ. ಎಂಥ ಮಾತಾಡ್ತೀರಮ್ಮ. ನನಗಿದೊಂದು ವಿಶಿಷ್ಟ ಅನುಭವ ಅಲ್ವೇ? ಈ ಕಾಡು, ಈ ಮನೆ, ನಿಮ್ಮ ಆತಿಥ್ಯ, ಭಟ್ರು, ಆ ಕಾಟು ಮೂಲೆ, ನಾರಾಯಣ, ಲಕ್ಷ್ಮಿ, ಈ ಮುದ್ದಾದ ಮಕ್ಕಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನಂತೂ ನಾನು ಮರೆಯೋದೇ ಇಲ್ಲ. 4-5 ದಿನ ಇಲ್ಲಿ ಉಳ್ಕೊಂಡು ನಮ್ಮ ಮಗ ಕೊಡದೇ ಇರೋ ಸಂತೋಷ ನೀನು ಕೊಟ್ಟಿದೀಯ. ನಾನು ನಿನ್ನನ್ನು ಮರೀಲಿಕ್ಕಿಲ್ಲ ಮಗು. ಆರೋಗ್ಯ ಜೋಪಾನಮ್ಮ. ದೇವ್ರು ಒಳ್ಳೇದು ಮಾಡಲಿ ಮಗು. ಮಗು, ನಮ್ಮ ಶಂಭು ಸಿಕ್ಕಿದ್ರೆ ನಾನು ಕಾಯ್ತಿರ್ತೀನಿ ಅಂತ ಹೇಳ್ತೀಯ ಮಗು? ನಾರಾಯಣ, ಮಾವಯ್ಯ. ಗಾಡಿ ತುಂಬಿ ಆಯ್ತಾ? ಆಗ್ತಾಯ್ತು ಮಾವಯ್ಯ. ನೀನು ಲಕ್ಷ್ಮಿ ಆನು ಬರೋವರೆಗೂ ಶಂಕರಿ ಜೊತೆಯಲ್ಲೇ ಇರಿ. ಹಾ ನಾನು ಹೋದ ಕೆಲಸ ಮುಗಿಸಿಯೇ ಬರುತ್ತೇನೆ. ಹಾ 4 ದಿನ ತಡವಾದರೂ ಆದೀತು. ಹೋಗಿ ಬರ್ತೀನಿ. ಬರಲಾ?
ವಾವ್, ಆಸಮ್. ಇಲ್ಲಿ ಕುಮಾರ ಪರ್ವತ ಯಾವುದು? ಶಿವರಾಮು, ಪ್ರಕೃತಿಯ ಮುಂದೆ ನರಮನುಷ್ಯ ತೀರಾ ಸಣ್ಣವ ಎಂದು ಯಾರೇ ಹೇಳಿದರು, ಇವತ್ತು ಈ ಕುಮಾರ ಪರ್ವತದ ಶಿಖರದ ಮೇಲೆ ಒಂದು ತ್ವಾಟ ಮಾಡುವ ಆಶೆ ನನ್ನದು. ಭೇಷ್ ಭಟ್ರೆ. ಮಗು, ನಿನಗೆಲ್ಲಿಯಾದರೂ ನನ್ನ ಮಗ ಶಂಭು ಸಿಕ್ಕಿದ್ರೆ ನಿನ್ನ ಅಮ್ಮ ಕಾಯ್ತಿರ್ತಾಳೆ ಅಂತ ಹೇಳ್ತೀಯ ಮಗು?